ನಮಸ್ಕಾರ, ವಿಶ್ವಾನಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರ ಹುರ್ಮಾಡ್. ಶ್ರೀಕೃಷ್ಣನ ಪುಣ್ಯ ಕ್ಷೇತ್ರ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿನ ವಿಶ್ವಾನಿ ಟಿವಿಯ ಕ್ಷೇತ್ರ ಸಂಚಾರವಿದೆ. ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ, ಅಭಿವೃದ್ಧಿಯ ಹರಿಕಾರರಾಗಿ ವಿಧಾನಸೌಧವನ್ನ 2023ರಲ್ಲಿ ಮೊದಲ ಬಾರಿಗೆ ಪ್ರವೇಶ ಮಾಡಿ ಹಿಂದುತ್ವದ ಕೋಟೆಯಲ್ಲಿ ಅಭಿವೃದ್ಧಿಯ ಕೋಟೆಯನ್ನು ಕಟ್ಟಿದ್ದಾರೆ ಈ ಕ್ಷೇತ್ರದ ಶಾಸಕರಾಗಿರುವಂತಹ ಯಶ್ಪಾಲ್ ಸುವರ್ಣ ಅವರು. ಹಾಗಾದ್ರೆ ಉಡುಪಿ ಜನ ಏನಂತಾರೆ, ಉಡುಪಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳು ಹೇಗಾಗ್ತಾ ಇದೆ, ಬನ್ನಿ ಅವೆಲ್ಲವನ್ನ ತಿಳ್ಕೊಂಡು ಬರೋಣ. ಯಾವುದೇ ನಮ್ಮ ಶಾಸಕರ ಬಗ್ಗೆ ಅಂದರೆ ಶಾಸಕರು ಒಳ್ಳೆ ಕೆಲಸ ಮಾಡೋರೆ. ಆದರೆ ಸರ್ಕಾರದಿಂದ ಏನು ಫಂಡ್ಗಳೇ ಬರ್ತಾ ಇಲ್ಲ. ಯಾವುದು ಫಂಡ್ಗಳು ಬರ್ದಿದ್ದಾಗ ವರ್ಕ್ ಆಗೋದು ಹೇಗೆ? ನಮ್ಮಲ್ಲಿ ಅನೇಕ ಸಮಸ್ಯೆಗಳು ಇರುತ್ತವೆ ಗ್ರಾಮೀಣ ಪ್ರದೇಶದೊಳಗೆ. ಯಾವುದು ಫಂಡ್ಗಳು ಬರೋದಿಲ್ಲ. ಶಾಸಕರ ಹತ್ರ ಹೋಗ್ತೀವಿ, ಮಾತಾಡ್ತೀವಿ, ಸರಿಯಾಗಿ ಫಂಡ್ ಬರೋದಿಲ್ಲ. ಅದಕ್ಕೆ ಆದಷ್ಟು ಅವ್ರು ಪ್ರಯತ್ನ ಮಾಡ್ತಿದ್ದಾರೆ ಶಾಸಕರು. ಅವ್ರ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಬಂದಿರ್ತಾರೆ ತುಂಬ ಸಲ. ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೇಳ್ರು, ಇಲ್ಲೆಲ್ಲ ಯಾವುದು ಕಾರ್ಯಕ್ರಮಕ್ಕೆ ಹೇಳ್ರು ಬಂದಿರ್ತಾರೆ. ಶಾಲೆ ಇರಲಿ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮ ಇರಲಿ ಹೇಳ್ರು ಬಂದಿರ್ತಾರೆ. ಅವ್ರ ಜನಾಭಿಪ್ರಾಯ ಹೇಗಿದೆ ಅವ್ರ ಬಗ್ಗೆ ಇಡೀ ವಿಧಾನಸಭಾ ಕ್ಷೇತ್ರದಾದ್ಯಂತ? ನಮ್ಮಲ್ಲಿ ಶಾಸಕರನ್ನೊಂದು ಜನ ಅಭಿಪ್ರಾಯ ಒಳ್ಳೆ ಇತ್ತು. ನಮ್ಮ ಅಭಿಪ್ರಾಯ ಪ್ರಕಾರ ಇಲ್ಲೆಲ್ಲ ಗ್ರಾಮೀಣದಾಗೆಲ್ಲ ಒಳ್ಳೆ ಇತ್ತು. ಕಳೆದ 3 ವರ್ಷದಲ್ಲಿ ಏನೆಲ್ಲ ಕೆಲಸ ಆಗಿದೆ ಸರ್ ತಮ್ಮ ಕೆಳಕರ್ಜೆ ಗ್ರಾಮದಲ್ಲಿ ಆಗಿರ್ಬೋದು? ಅಲ್ಲ, ಕೆಲಸ ಅಂದರೆ ಈಗ ಮೊದಲಿಗಿಂತ ಈ ಸಲ ಈ ಸರ್ಕಾರ ಚೇಂಜ್ ಆದಮೇಲೆ ವರ್ಕೇ ಇಲ್ಲ. ಆದ್ರೆ ಶಾಸಕರು ಏನು ಮಾಡ್ಕೋಗತ್ತೆ? ಸರ್ಕಾರ ಫಂಡ್ ಎಲ್ಲ ಬಂದ್ರೆ ಅಷ್ಟೇ ಆಗೋದಲ್ಲ. ಫಂಡೇ ಬರ್ತಿದ್ರೆ ಏನು ಮಾಡ್ಕೋಗತ್ತೆ? ಆದರೂ ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ಇಲ್ಲೆಲ್ಲ ಬಿಜೆಪಿ ಶಾಸಕರಿದ್ದಾರೆ, ಮೇಲೆ ಕಾಂಗ್ರೆಸ್ ಸರ್ಕಾರ ಅದು ಬರೋದಿಲ್ಲ. ಹಾಗಾಗಿ ಈಗ ಮೊದಲು BJP ಸರ್ಕಾರ ಇದ್ದಾಗ ಕೂಡ ಕಾಂಗ್ರೆಸ್ MLA ಇದ್ದಾಗ ಫಂಡ್ ಬರ್ತಿತ್ತು. ಈಗ BJP MLA ಇದ್ದರೆ, ಕಾಂಗ್ರೆಸ್ ಸರ್ಕಾರ ಇದ್ದರೆ ಫಂಡೇ ಬರೋದಿಲ್ಲ. ಎಲ್ಲಿ ಫಂಡ್ ಅಂತೇಳಿ ಯಾವುದು ಹೇಳ್ತಾರೆ, ನಾವು ಫಂಡೆಲ್ಲ ಕೊಡ್ತೀವಿ ಅಂತೇಳಿ. ಎಲ್ಲಿ ಫಂಡ್ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸರ್ ಕಾಂಗ್ರೆಸ್. ಸರಿ, ಯಾರಿಗೆ ಗ್ಯಾರಂಟಿ ಏನ? ಈ ಗ್ಯಾರಂಟಿ ಎಲ್ಲ ನೋಡಿ, ನಾವೆಲ್ಲ ಗ್ಯಾರಂಟಿ ನಂಬ್ಕೊಂಡಿದ್ದವರಲ್ಲ. ನಮ್ಗೆ ಅಭಿವೃದ್ಧಿ ಬೇಕು. ಹೌದಾ? ಅಭಿವೃದ್ಧಿನೇ ಮೇನ್ ನಮ್ಗೆ. ಏನು ರೋಡ್ ಆಗಲಿ ಅಥವಾ ನೀರು ಆಗಲಿ ಅಥವಾ ಕರೆಂಟ್ ಆಗಲಿ ಅಥವಾ ಬೇರೆ ಸಾಕಷ್ಟು ಸಮಸ್ಯೆಗಳಿರ್ತವೆ, ಅವುಗೆಲ್ಲ ಬೇಕಾಗತ್ತೆ. ಬಿಟ್ಟರೆ ನಮ್ಗೆ ಗ್ಯಾರಂಟಿ ಎಲ್ಲ ನಾವು ನಂಬ್ಕೊಂಡೇನಿಲ್ಲ. ಅದೆಲ್ಲ ಅವ್ರು ಮಾಡಿರ್ಬಿಡಿ. ಅವರು ಜನಸಾಮಾನ್ಯ ಕೈಗೆ ಸಿಗ್ತಾರೆ ಯಶ್ಪಾಲ್ ಸುವರ್ಣ ಅವರು? ಸಿಗ್ತಾರೆ. ಏನೇ ಕಷ್ಟ ಅಂತ ಹೇಳ್ಕೊಂಡು ಸ್ಪಂದಿಸ್ತಾರೆ. ಸಿಕ್ಕಿರಪ್ಪ. ನಾವು ತುಂಬ ಕಡೆ ಯಾವ್ದಾದ್ರು ಕೆಲಸ ಸಮಸ್ಯೆಗಳಿಗೆ ಯಾವ್ದಾದ್ರು ಇದ್ರೂ ಹೋದಾಗಿತ್ತಲ್ಲ, ಕೆಲಸ ಮಾಡಿಕೊಟ್ಟಿರು. ಓಕೆ, ನೀವು ಭೇಟಿಯಾಗಿದೆ. ನಾವು ಕೆಲವು ಕೆಲಸಗಳಿದ್ದಾಗ ನಮ್ಮವ್ರು ಅವರು ಯಾರು ಇದ್ದವ್ರನ್ನ ಕರ್ಕೊಂಡು ಹೋದಾಗ, ಭೇಟಿ ಆದಾಗ ಮನೆಯಾಗ ಅಥವಾ ಇಲ್ಲ ಆಫೀಸಾಗ ಇದ್ದಾಗ ಹೋಗಿ ಮಾತಾಡಿದಾಗ ಕೆಲಸ ಮಾಡಿಕೊಟ್ಟಿರು. ಶಾಸಕರಾದವರು ಬೆಂಗಳೂರಲ್ಲಿ ಇರ್ತಾರೆ. ಪದ್ಧತಿ ನಮ್ಮ ಇವ್ರದ್ದೇನಿಲ್ಲ. ಇವ್ರು ಇಲ್ಲೇ ಇರ್ತಾರೆ ಊರಾಗ ಹೆಚ್ಚಿಗೆ. ಸಿಗ್ತಾರೆ ನಮಗೆ. ಸರ್, ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಅಂತ? ಯಶ್ಪಾಲ್ ಸುವರ್ಣ ಅವರು. ಹೌದು. ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಯಶ್ಪಾಲ್ ಸುವರ್ಣ ಅವರು? ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ತೊಂದರೆ ಇಲ್ಲ ಮಾಡ್ತಾ ಇದ್ದಾರೆ. ಯಾವುದು ಇದು ಇದ್ರೆ ಪ್ರಾಬ್ಲಮ್ ಇದ್ರೆ ಫೋನ್ ಮಾಡಿದ್ರೆ ಎಲ್ಲ ಇದು ರೆಸ್ಪಾನ್ಸ್ ಮಾಡ್ತಾರೆ ಅವರು. ಬರ್ತಾರಾ? ಬರ್ತಾರಪ್ಪ. ನಿಮ್ದು ಊರು ಯಾವುದು? ನಮ್ದು ಇದು ಸಂತೆಗಟ್ಟೆ ಕುಕ್ಕುಂಜ ಬೈಲ್ ಅಂತ, ಕೆಂಜೂರು ಗ್ರಾಮ. ಓಕೆ, ಇದು ಅಭಿವೃದ್ಧಿ ಹೇಗಿದೆ? ಇದು ತೊಂದರೆ ಇಲ್ಲ ಮಾಡ್ತಾರೆ. ಮತ್ತು ಫೋನ್ ಮಾಡಿದರೆ ಏನು ಪ್ರಾಬ್ಲಮ್ ಇದ್ರು ಹೇಳಿದರೆ ಅದೆಲ್ಲ ಆಗ್ತದೆ. ಕೆಲಸ ಎಲ್ಲ ಬಂದು ಮಾಡಿ ಕೊಡ್ತಾರೆ. ಬಂದಿರ್ತಾರೆ ಶಾಸಕರು ತಮ್ಮ ಗ್ರಾಮಕ್ಕೆ? ಸುಮಾರು ಸಲ ಬಂದಿದ್ದಾರೆ. ಯಾವತ್ತು ಭೇಟಿಯಾಗಿದ್ದಾರೆ ಅವ್ರನ್ನ? ಸುಮಾರು ಸಲ ಭೇಟಿಯಾಗಿದ್ದೇವೆ, ಸಿಕ್ಕಿದ್ದಾರೆ. ಜನಗಳಿಗೆ ಸಿಗ್ತಾರೆ. ನಮ್ಮ ಕರಾವಳಿ ಭಾಗದವರಿಗೆ ಅದೆಲ್ಲ ಆಗಲ್ಲ, ಗ್ಯಾರಂಟಿಗಳು ಬೇಡ ಎನ್ನುವಂಥ ಒಂದು ಕಡೆ ಚರ್ಚೆ ಆದರೆ ಮತ್ತೊಂದು ಕಡೆ ಬೇಕು ಎನ್ನುವಂಥ ಚರ್ಚೆ ಇದೆ. ತಮ್ಮ ಬಗ್ಗೆ ಅಭಿಪ್ರಾಯ ಹೇಗಿದೆ ಗ್ಯಾರಂಟಿ ಬಗ್ಗೆ? ನಮಗೆ ಇಲ್ಲಿ ಗ್ಯಾರಂಟಿ ಬೇಕಂತಲೇ ಇಲ್ಲ. ಯಾಕಂದರೆ ಅವ್ರವ್ರ ದುಡ್ಡು ಅವರು ತಿಂತಾರೆ. ಗ್ಯಾರಂಟಿ ಅಂತ ಹೇಳಿ ಈಗ ಬಸ್ ಅಂದರೆ ಇದು ನಮಗೆ ಇಲ್ಲಿ ಗೌರ್ಮೆಂಟ್ ಬಸ್ ಇದೆ. ಗೌರ್ಮೆಂಟ್ ಬಸ್ ಎರಡೇ ಇರೋದು. ಎರಡೇ ಬಿಟ್ಟಿದ್ರೆ ಅದು ಬಸ್ ಬೆನ್ನಾರೆ ಪ್ರೈವೇಟ್ ಬಸ್ ಹಿಂದ್ಗಡೆನೇ ಇನ್ನೊಂದು ಬಸ್ ಬಿಡ್ತಾರೆ. ಅದು ಬಿಟ್ಟು ಏನು ಪ್ರಯೋಜನ ಉಂಟು? ಈಗ 3 ಗಂಟೆ 4 ಗಂಟೆಗೆಲ್ಲ ಬಿಟ್ಟಿದ್ರೆ ಆಗ್ತದೆ. ಶಾಲೆ ಮಕ್ಕಳಿಗೆ ಹಾಗೆ. ಅದು ಶಾಲೆ ಮಕ್ಕಳಿಗೆ ಟೈಮಿಗಿಲ್ಲ. ಬೆಳಗ್ಗೆ ಒಂದು ಹೋಗ್ಬೋದು, ಸಾಯಂಕಾಲ ಬರಲಿಕ್ಕೆ ಆ ಥರ ಏನಿಲ್ಲ ಬಸ್ ಅದು ಗೌರ್ಮೆಂಟ್. ತಮ್ಮ ಕ್ಷೇತ್ರದ ಶಾಸಕರು ಯಶ್ಪಾಲ್ ಸುವರ್ಣ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಏನು ಹೇಳ್ತೀರಂತ? ನೋಡಿ, ಭಾರತದಲ್ಲಿ ಅಭಿವೃದ್ಧಿ ಹೊಂದುತ್ತಿರೋ ದೇಶ. ಅಭಿವೃದ್ಧಿ ಹೊಂದುತ್ತಿರೋ ದೇಶದ ಮೂಲಭೂತ ಸೌಕರ್ಯ, ವಸನ, ವಸತಿ ಇದೆಲ್ಲ. ಆ ನಿಟ್ಟಿನಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯರು ಹಾಕಿಕೊಂಡಂಥ ಮಾರ್ಗದಲ್ಲಿ ನಮ್ಮ ಶಾಸಕರು ನಡೀತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಳ್ಳೆ ರೀತಿಯಲ್ಲಿ ಕೆಲಸ ಉಂಟು. ಜನರಿಗೆ ಸುಲಭವಾಗಿ ಸಿಗ್ತಾರೆ. ಏನೆಲ್ಲ ಆಗಿದೆ ಅಂತ ಸರ್ ಕೆಲಸ? ಇಲ್ಲಿ ರೋಡ್ನ ಮೇಯ್ನ್ ಬೇಕಾಗಿರುವಂಥ ರೋಡಿನ ಕೆಲಸ ಆಗಿದೆ. ತುಂಬ ರೋಡ್ಗಳಾಗಿದೆ. ಮತ್ತೊಂದು ಮಲ್ಟಿಪರ್ಪಸ್ ಒಂದು ಇದಾಗ್ತಾ ಉಂಟು ಕೇಂದ್ರ ಸರ್ಕಾರದ್ದು. ಮತ್ತು ನಮ್ಮ ಪಂಚಾಯತ್ನಲ್ಲಿ ಬೇಕಾದಂಥ ಒಂದು ಆಯುಷ್ಮಾನ್ ಇದೊಂದು ಕಾಮಗಾರಿ ಆಗ್ತಾ ಉಂಟು. ಬೇಕಾದ ತುಂಬ ಕಾರ್ಯಕ್ರಮಗಳಾಗಿವೆ. ಸರ್, ಚುನಾವಣೆ ಸಮಯದಲ್ಲಿ ಮಾತ್ರ ಸಿಗ್ತಾರೆ ಶಾಸಕರು ಎನ್ನುವಂಥ ಕಮೆಂಟ್ ಕೂಡ ಇರುತ್ತೆ. ಈ ಶಾಸಕರು ಹೇಗೆ ಅಂತ? ಇಲ್ಲ, ಇವರು ಬೆಳಿಗ್ಗೆ ನೀವು 9 ಗಂಟೆ ಮೇಲೆ ಎಷ್ಟು ಗಂಟೆ ಫೋನ್ ಮಾಡಿದರೆ ಸಿಗ್ತಾರೆ. ಒಂದು ವೇಳೆ ನೀವು ಕಾಲ್ ಮಾಡಿದರೆ ಅವರು ಸಿಗ್ದ ಅವರೇ ಕಾಲ್ ಮಾಡ್ತಾರೆ ವಾಪಸ್. ಆ ರೀತಿಯಲ್ಲಿ ಸುಲಭವಾಗಿ ಸಿಗ್ತಾರೆ. ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಶುದ್ಧ ಹಸ್ತರು.
ಸರ್ ಇಡೀ ಕ್ಷೇತ್ರದಾದ್ಯಂತ ಅವ್ರ ಬಗ್ಗೆ ಹೇಗಿದೆ ಸರ್ ಜನಾಭಿಪ್ರಾಯ, ಏನು ಮಾತಾಡ್ಕೋತಾರೆ? ಒಳ್ಳೆಯ ಶಾಸಕ, ಒಳ್ಳೆಯವರು, ಎಲ್ಲರೂ ಒಳ್ಳೆಯ ರೀತಿಯಲ್ಲಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಯಾವ ರೀತಿಯ ಕಾಂಟ್ರವರ್ಷಿಯಲ್ ಇಲ್ಲ. ಸರ್ ನಾನು ಅನೇಕ ಕರಾವಳಿ ಶಾಸಕರ ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಟ ಮಾಡಿ ನೋಡಿದಾಗ ಅನುದಾನ ಸಿಗ್ತಿಲ್ಲ ಕಾಂಗ್ರೆಸ್ ಸರ್ಕಾರದಿಂದ ಎನ್ನುವಂತ ಇಲ್ಲಿ ಬಿಜೆಪಿ ಶಾಸಕರಿದ್ದಾರೆ, ಹಾಗಾಗಿ ಕೊಡ್ತಾ ಇಲ್ಲ ಅನ್ನೋ ಚರ್ಚೆ ಇದೆ. ಅನುದಾನ ಸಿಗ್ತಾ ಇಲ್ಲ. ಅವರಿಗೆಲ್ಲ 250 ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳ್ತಾರೆ. ಇವ್ರಿಗೆ 25 ಕೋಟಿ ಕೊಡ್ತೇನೆ ಅಂತ ಹೇಳ್ತಾರೆ. 25 ಕೋಟಿ ಬರ್ತಾರೆ. ಇವರಿಗೆ ಎಲ್ಲಿಂದೋ ಬೇರೆ ಬೇರೆ ಮೂಲಗಳಿಂದ ಹೊಂದಿಸಿಕೊಂಡು ಮಾಡ್ತಾ ಇದ್ದಾರೆ. ಅವ್ರು ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಸರ್. ಯಾರು? ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಅಗತ್ಯ ಇಲ್ಲ, ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ಹೊಂದುತ್ತಿರೋದೇ ಹಾಗೆ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಉಂಟು ಈಗ. ಅದನ್ನು ಮತ್ತು ಬಾಕಿ ಉಳಿದ ಅವಶ್ಯಕತೆ ಇಲ್ಲ. ಇದು ಚುನಾವಣೆಗಾಗಿ ಮಾಡಿರುವಂಥ ಗಿಮಿಕ್ ಈಗ ಸಿಕ್ಕಾಕೊಂಡಿದ್ದಾರೆ. ಹಾಗಾದ್ರೆ ಇದು ಮುಂದಿನ ಚುನಾವಣೆ ವರ್ಕೌಟ್ ಆಗುತ್ತಾ? ಆಗೋದಿಲ್ಲ. ಈ ಮುಂದಿನ ಚುನಾವಣೆ ವರ್ಕೌಟ್ ಆಗೋದಿಲ್ಲ. ಬೇಕಾಗಿರುವಂಥದ್ದು ಏನೀಗ? ಈಗ ಬೇಸಿಕ್ ನೀಡ್ಸ್ ಏನುಂಟು, ಮೂಲಭೂತ ಸೌಕರ್ಯ ಉಂಟು, ಅದನ್ನು ಜನರ ಬಗ್ಗೆ ಹೇಳ್ತಾರೆ. ಈಗ ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಾರಲ್ಲ. ಚುನಾವಣೆಯಲ್ಲಿ ಯಶ್ಪಾಲ್ ಸುವರ್ಣ ಅವರು ನಿಂತರೆ ಮತ್ತೆ ಆಗ್ತಾರೆ, ಜಯಶೀಲರಾಗ್ತಾರೆ. ಕಾರ್ಯಕರ್ತರು ಒಟ್ಟಿಗಿದ್ದಾರೆ. ಮತ್ತು ಏನು ಸಣ್ಣ ಪುಟ್ಟ ಗೊಂದಲಗಳಿದ್ದರೆ ವರಿಷ್ಠರು ಸರಿ ಮಾಡ್ತಾರೆ. ಅವ್ರ ಸರ್ಕಾರ ಬರುವಂಥ ನಿರೀಕ್ಷೆ ಇದೆಯಾ ಸರ್? ಬರ್ತದೆ, ಖಂಡಿತ. ಸ್ಟೇಟ್ ಲೀಡರ್ಶಿಪ್ ಎಷ್ಟು ಕಚ್ಚಾಟ ಆಗ್ತಾ ಇದೆ, ಅದಕ್ಕೆ ಏನು ಹೇಳ್ತೀರಿ? ಕಚ್ಚಾಟಗಳು ಎಲ್ಲ ಪಕ್ಷದಲ್ಲೂ ಉಂಟು. ಕಚ್ಚಾಟಗಳು ಎಲ್ಲ ಇದರಲ್ಲುಂಟು. ಕಾಲಕ್ರಮೇಣ ಸರಿ ಹೊಂತದೆ. ಒಳ್ಳೆಯ ರೀತಿಯ ಈಗ ನವಂಬರಿಗೇನೋ ವಿಜೇಂದ್ರ ಅವರ ಟರ್ಮ್ ಮುಗೀತದೆ. ಆಮೇಲೆ ಒಳ್ಳೆಯ ನಾಯಕನ ಕೊಡ್ತಾರೆ. ಅಂದರೆ ನಾಯಕತ್ವ ಬದಲಾಗಬೇಕು, ಹಾಗೆ ಕಂಟಿನ್ಯೂ ಆಗಬೇಕು. ಬದಲಾವಣೆ ಬೇಕು. ಬದಲಾವಣೆ ಇದ್ದರೆ ಮಾತ್ರ ಪ್ರತಿಯೊಂದು ವಿಚಾರದಲ್ಲಿ ಹೊಸ ವಿಚಾರಗಳು ಬರ್ತವೆ. ಶಾಸಕರು ಯಶ್ಪಾಲ್ ಸುವರ್ಣ ಇಲ್ಲಿ ಬಂದಿರ್ತಾರೆ ಮೇಡಮ್ ಈ ಭಾಗಕ್ಕೆ. ಇದಕ್ಕೆ ರೋಡ್ ಇದಕ್ಕೆಲ್ಲ ಬಂದಿದ್ರು. ಈ ರೋಡ್ ಹೇಗಿತ್ತು ಮ್ಯಾಮ್ ಮುಂಚೆ ಒಂದು ಇತ್ತು, ಈಗ ಡಬಲ್ ಆಯ್ತಲ್ಲ. ನಿಮ್ಮಲ್ಲಿ ಜಾಸ್ತಿ ಮಳೆ ಬೀಳುವಂಥದ್ದು? ಮಳೆ ಬಿತ್ತು, ನೀರು ಬ್ಲಾಕ್ ಆಯ್ತು. ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ ನರಕ ಆಯ್ತು. ಸ್ವಲ್ಪ ಮೋರಿ ಎಲ್ಲ ಬಿಡಿಸಿ ಕ್ಲೀನ್ ಮಾಡಬೇಕು, ಅದೊಂದು ಪ್ರಾಬ್ಲಮ್ ಇತ್ತು. ಈಗ ಕಾಣ್ತಿದ್ದೆಲ್ಲ ನಿಮಗೆ ನೀರು ಬ್ಲಾಕ್ ಆಗಿರೋದು. ರಸ್ತೆ ತೆಗ್ಗು ಗುಂಡಿಗಳೆಲ್ಲ ಬಿದ್ದಿದ್ದ? ಅದೆಲ್ಲ ಹೊಂಡ ಬಂಡ ಇದ್ದಿತ್ತು. ಈಗೆಲ್ಲ ಕ್ಲಿಯರ್ ಆಯ್ತು. ರೋಡ್ ಒಳ್ಳೇದಾಯ್ತು. ಎಷ್ಟು ವರ್ಷ ಆಯ್ತು ಮೇಡಮ್ ಇದು? 2-3 ವರ್ಷ ಆಯ್ತೇನೋ. ಅವರು ಇಲ್ಲಿ ಭೇಟಿಯಾಗಿದ್ದಾರೆ, ಇನ್ಸೂರೆನ್ಸ್ ಎಲ್ಲ ಮಾಡಿದ್ದಾರೆ. ಮತ್ತು ಬಂದಿರ್ತಾರೆ ಶಾಸಕರು ಬಂದಿರ್ತಾರೆ. ಜನಗಳು ಕಷ್ಟ ಅಂತ ಹೇಳ್ಕೊಂಡು ಹೋದ್ರೆ ಸ್ಪಂದಿಸ್ತಾರೆ. ನೀವು ಮುಂಚೆ ಭೇಟಿಯಾಗಿದ್ರೆ ಅವ್ರನ್ನ? ಮುಂಚೆ ಸುಮಾರು ಒಂದು 2 ವರ್ಷ ಹಿಂದೆ ಭೇಟಿಯಾಗಿದೆ. ಏನು ಸಮಸ್ಯೆ ಇತ್ತು ನಮಗೆ? ನಮ್ಮ ಸಮಸ್ಯೆ ಇನ್ಸೂರೆನ್ಸ್ ಎಲ್ಲ ಮಾಡಿ ಕೊಟ್ಟಿದ್ದಾರಲ್ಲ. ಜನರ ಜೊತೆಗೆಲ್ಲ ಹೇಗಿರ್ತಾರೆ? ಪರವಾಗಿಲ್ಲ. ಓಕೆ. ಮತ್ತೆ ಮುಂದೆ ಅವರೇ ಗೆದ್ದು ಬರ್ತಾರ ಎಲೆಕ್ಷನ್ ಇದ್ರೆ? ಗ್ಯಾರಂಟಿ. ನೀವು ಆಟೋದಲ್ಲಿ ಓಡಾಡ್ತೀರಿ? ಎಲ್ಲ ರಸ್ತೆಗಳು ಹೇಗಿದೆ? ಪರವಾಗಿಲ್ಲ, ಒಳ್ಳೇದಿದೆ. ಯಾವುದೇ ಸಮಸ್ಯೆ ಇಲ್ಲ? ಇಲ್ಲ. ಇವರು ಯಶ್ಪಾಲ್ ಸುವರ್ಣ. ಓಕೆ. ನಿಮ್ಮ ಗ್ರಾಮಕ್ಕೆಲ್ಲ ಹೇಗೆ ಅಭಿವೃದ್ಧಿ ಮಾಡಿದಾರಂತ? ಗ್ರಾಮಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ರೋಡ್ ಹಾಗೆ ಉಂಟು, ಎಂತ ಮಾಡಲಿಲ್ಲ. ಈ ರಸ್ತೆ ಆಗಿದೆಯಲ್ಲ? ಈ ರಸ್ತೆ ಆಗಿದೆ. ಈ ರಸ್ತೆ ಆದರೆ ಅವೇ ಹೋಗ್ತದೆ ಬರ್ತದೆ. ನಮ್ಮ ತಿರುಗಿಲ್ ಬೇಕಾದ್ರು ಅಡ್ಡ ರೋಡ್ ಅಲ್ಲ. ಜನ ಹೇಗೆ ಯಶ್ಪಾಲ್ ಸುವರ್ಣ? ಅವರು ಒಳ್ಳೆಯವರು. ಅವರು ಬರ್ತಾರೆ, ಏನು ಮಾಡ್ತಾರೆ, ಹೋಗ್ತಾರೆ. ಜನರಿಗೆ ಸಿಗ್ತಾರೆ. ನಮಗೆ ಸ್ವಲ್ಪ ಇದು ಹತ್ತಿರ ಅವರು. ಭೇಟಿ ಆದವರಿಗೆ ಸ್ಪಂದಿಸ್ತಾರೆ. ಬಂದು ಹೋಗ್ತಾರೆ, ಮತ್ತೆ ಮಾತಾಡ್ತಾರೆ. ಒಂದು ಎಂಥದ ವಿಷಯ ಎಲ್ಲ ಕೇಳಿ ಹೋಗ್ತಾರೆ ಅಷ್ಟೇ. ಅಭಿಪ್ರಾಯ ಹೇಗಿದೆ ಅವ್ರ ಬಗ್ಗೆ? ಅವರು ಒಳ್ಳೆಯವರು. ಅವ್ರ ಮಟ್ಟಿದ ಏನು ತೊಂದರೆ ಇಲ್ಲ. ಜನಕ್ಕೆಲ್ಲ ಸಿಗ್ತಾರೆ. ಅದೇ 15-20 ಒಂದು ಸಲ ಬಂದು ಹೋಗ್ತಾರೆ. 15-20 ದಿನಕ್ಕೊಮ್ಮೆ ಬರ್ತಾರೆ. ಓಕೆ. ಕ್ಷೇತ್ರದಲ್ಲಿ ಜಾಸ್ತಿ ಇರ್ತಾರ, ಬೆಂಗಳೂರಲ್ಲಿ ಜಾಸ್ತಿ ಇರ್ತಾರ? ಅದು ಗೊತ್ತಿಲ್ಲ. ಬೆಂಗಳೂರು ಕೇಳಿ ಹೋಗ್ತಾರೆ. ಅಲ್ಲಿ ಬಂದು ಹೋಗ್ತಾರೆ. 20 ದಿವಸ ಒಂದ್ಸಲ, ಮೊನ್ನೆ ಒಂದ್ಸಲ ಬಂದು ಹೋಗಿದ್ದಾರೆ, ಬರ್ತಾರೆ, ಹೋಗ್ತಾರೆ. ಜನರ ಜೊತೆ ಟಚಲ್ಲಿದ್ದಾರೆ. ಅಲ್ಲಿ ಪಂಚಾಯತಿ ಹೋಗಿ ಅಲ್ಲಿ ಮಾತಾಡ್ತಾರೆ. ಮತ್ತು ಇಲ್ಲಿ ದಾರಿಯಲ್ಲಿ ಒಂದು ಸಲ ನಿಲ್ತಾರೆ, ಇಲ್ಲಿ ಒಂದು ಸಲ ನಿಲ್ಸಿ ಎಲ್ಲ ಹೋಗ್ತಾರೆ. ಜನಾಭಿಪ್ರಾಯ ಹೇಗಿದೆ ಅವ್ರ ಬಗ್ಗೆ? ಜನಾಭಿಪ್ರಾಯ ಹೇಗಿದೆ ಅವ್ರ ಬಗ್ಗೆ? ಅವರು ಎಲ್ಲರೂ ಅವ್ರ ಬಗ್ಗೆ ಏನು ತೊಂದರೆ ಇಲ್ಲ. ಎಲ್ಲರೂ ಒಳ್ಳೆಯವರು. ಒಳ್ಳೆ ಜನ. ಅವರು ಒಳ್ಳೆಯವರು. ಮುಂದಿನ ಚುನಾವಣೆ ನಿಂತರೆ ಗೆದ್ದು ಬರ್ತಾರ? ಮತ್ತೆ ಗೆದ್ದು ಬರ್ತಾರ ಮುಂದಿನ ಚುನಾವಣೆ? ಮುಂದಿನ ಚುನಾವಣೆ ಬರ್ಬೋದು. ಅವರು ಬರ್ತಾರೆ. ಇಲ್ಲಿ ಹಾಗೂ ಬರ್ತಾರೆ. ಇಲ್ಲಿ BJP, ಇಲ್ಲಿ ಎಲ್ಲ BJP ಹೆಚ್ಚಿಗೆ. ಅನ್ಸರಿಲ್ಲ. ಯಾವ್ದು ಆ ಕಡೆ ಸರಿ ಇಲ್ಲ? ಬಾಕಿ ಎಲ್ಲ ಚೆನ್ನಾಗಿದೆ. ಬಂದಿರ್ತಾರ ಶಾಸಕರು? ಬಂದಿರ್ತಾರೆ. ನಮ್ಗೆ 1 ತಿಂಗಳಾಯ್ತು ಬಂದು ಸಿಕ್ಕಿದ್ರು, ತೊಂದರೆ ಇಲ್ಲ.
ನೀವು ತಾವು ಸೋಷಿಯಲ್ ಮೀಡಿಯಾ ಆ ಕಡೆ ಎಲ್ಲ ನೋಡ್ತಾ ಇರ್ತೀರಿ, ಹೇಗಿದೆ ಸರ್ ಅಭಿಪ್ರಾಯ? ಅವ್ರ ಬಗ್ಗೆ ಏನು ತೊಂದರೆ ಇಲ್ಲಪ್ಪ, ಸೂಪರ್ ಇದೆ. ಚೆನ್ನಾಗಿದೆ, ಎಲ್ಲ ಕೆಲಸ ಮಾಡ್ತಾರೆ. BJP ಬಿಜೆಪಿಗೆ ಜೈ. ಮತ್ತೆ ಕಮಲ ಬರುತ್ತಂತೆ. ಬರ್ತದೆ. ಸರ್ಕಾರ ಕಾಂಗ್ರೆಸ್ ಇದೆಯಲ್ಲ ಸರ್ ಮೇಲೆ, ಬೇಡ ಎಂತ ಮಾಡುದು, ಕಾಂಗ್ರೆಸ್ ಮತ್ತೆ ಮಾಡ್ತಾರೆ. ಗ್ಯಾರಂಟಿ ಕೊಟ್ಟಿದೀವಿ ಅಂತಾರೆ. ಹೌದು, ಎಲ್ಲ ಗ್ಯಾರಂಟಿ ಯೂಸ್ ಇದೆಯಾ ನಿಮ್ಮಲ್ಲಿ? ಇಲ್ಲಪ್ಪ, ಗ್ಯಾರಂಟಿ ನ್ಯೂಸ್ ಇಲ್ಲ. ಒಂದು ಕರೆಂಟ್ ಬಿಲ್ ಫ್ರೀ ಏನು ಮಾಡಿ, ಕರೆಂಟ್ ಇಲ್ಲ ನೋಡಿ, ಕರೆಂಟ್ ಬಿಲ್ ಫ್ರೀ ಏನು ಮಾಡಿದ್ದಾರೆ, ಕರೆಂಟ್ ಬಿಲ್ ಇಲ್ಲ. ಗೃಹ ಜ್ಯೋತಿ ಬರ್ತದೆ ಅಂತ ಹೇಳಿ, ಗೃಹ ಜ್ಯೋತಿ ಬರಲಿಲ್ಲ, ಎಷ್ಟು ಟೈಮ್ ಆಯಿತು. 2,000 ಕೊಡ್ತಾರಂತಾರೆ ಸರ್, ಫ್ರೀ ಬಸ್ ಮಾಡಿದ್ದೀನಿ ಅಂತಾರೆ. ಇಲ್ಲಪ್ಪ, ಫ್ರೀ ಬಸ್ ಮಾಡಿದ್ರೆ ಲೇಡೀಸಿಗೆ ಒಂದು ಎಂತಂತ ಗೊತ್ತಾಯಿಲ್ಲ, ಅಡ್ಡಿ ತೊಂದರೆ ಇಲ್ಲ BJP. ಓಕೆ, ಕೆಲಸ ಏನೋ ಮಾಡ್ತಿದ್ದಾರೆ. ಮತ್ತು ಅದ್ರ ಜೊತೆಗೆ ಇಲ್ಲಿ ಈ ಕಡೆ ಕರೆಂಟ್ ಬಾರಿ ಸಮಸ್ಯೆ ಇದೆ. ಮತ್ತು ಈ ಕಡೆ ಚೆನ್ನಾಗಿ ಕೆಲಸ ಏನು ಕಡಿಮೆ ಅಂತ ಏನು ಮಾಡ್ತಿಲ್ಲ, ಒಂದು ರೇಂಜಿಗೆ ಕೆಲಸ ಆಗ್ತಾಯಿದೆ. ಅದ್ರ ಜೊತೆ ಕರೆಂಟ್ ಅಂತೂ ಯಾವಾಗಲೂ ಇರೋದಿಲ್ಲ ಈ ಕಡೆ ಅಂತ, ಸಿಕ್ಕಾಪಟ್ಟೆ ಕರೆಂಟ್ ಜನ ಹೇಗೆ ಅವರು? ಜನ ಚೆನ್ನಾಗಿದ್ದಾರೆ, ಅದ್ರ ಬಗ್ಗೆ ಏನಿಲ್ಲ. ಆದರೆ ಪ್ರಾಬ್ಲಮ್ ಆದರೆ ರೆಸ್ಪಾನ್ಸ್ ಮಾಡ್ತಾರೆ, ಅದ್ರ ಬಗ್ಗೆ ಏನಿಲ್ಲ. ಆದರೆ ಇಲ್ಲಿ ಈ ಕಡೆ ಬಂದರೆ ಸ್ವಲ್ಪ ಕರೆಂಟ್ ಬಿಟ್ಟರೆ ಬೇರೆ ಎಲ್ಲ ಸ್ವಲ್ಪ ಓಕೆ. ರಸ್ತೆ, ಕುಡಿ ನೀರು, ಸ್ವಚ್ಛತೆ ಎಲ್ಲ ಚೆನ್ನಾಗಿದೆ. ಹಾಂ, ಅಡ್ಡಿಲ್ಲ. ನೀರು ಇಲ್ಲಿ ರಸ್ತೆನೂ ಚೆನ್ನಾಗಿದೆ, ಹೈವೇ ಆಗಿದೆ. ನಾರ್ಮಲ್ ರೋಡ್ ಇತ್ತು, ಇವಾಗ ಹೈವೇ ಆಗಿದೆ. ರಸ್ತೆ ಕುಡಿಯೋ ನೀರಿಗೇನಿಲ್ಲ, ಬರುತ್ತೆ, ಟ್ಯಾಂಕರ್ ಎಲ್ಲ ಬರುತ್ತೆ. ಜನಗಳನ್ನೆಲ್ಲ ಭೇಟಿ ಮಾಡ್ತಾರಾ ಶಾಸಕರು? ಹಾಂ, ಬರ್ತಾರೆ. ಜನಸಭೆ ನಾರ್ಮಲ್ ಆಗಿರುತ್ತೆ, ಮೊನ್ನೆಷ್ಟೇ ಆಗಿದೆ. ಈಗ ಜನಸಭೆ ಎಲ್ಲ ಆಗುತ್ತೆ ಎಲ್ಲ ಕೈಗೆ ಜನಕ್ಕೆ. ಹಾಂ, ಸಿಗ್ತಾರೆ. ಮುಂದಿನ ಚುನಾವಣೆಯಲ್ಲಿ ಹೇಗಿದೆ ಅವ್ರ ಟ್ರೆಂಡ್? ಅವರೇ ಬರ್ತಾರೆ ಮತ್ತೆ ಬರ್ಬೋದು. ಈ ಕಡೆ ಸ್ವಲ್ಪ ಹಾಗೆ ಸಪೋರ್ಟ್ ಅಂದರೆ ಜಾಸ್ತಿ ಅವರೇ ಬರ್ತಾರೆ ಕೆಲಸಕ್ಕೆ ಅಂತ, ಜಾಸ್ತಿ ಸಪೋರ್ಟ್ ಈ ಕಡೆ. ಏನು ಚೇಂಜಸ್ ಆಗೋ ಸಾಧ್ಯತೆ ಇದೆಯಾ? ಅವರೇ ಗ್ಯಾರಂಟಿ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಇದೆ. ಚೇಂಜಸ್ ಆಗೋದು ಡೌಟ್ ಇರ್ತದೆ. ಈ ಕಡೆ ಚೇಂಜಸ್ ಆಗೋದು ಕಡಿಮೆ. ಗ್ಯಾರಂಟಿ ವರ್ಕೌಟ್ ಆಗಲ್ಲ. ಗ್ಯಾರಂಟಿ ಕೊಟ್ಟೆ ಆಲ್ಮೋಸ್ಟ್ ಸ್ವಲ್ಪ ಜನ ಕೆಲಸನೇ ಮಾಡಲ್ಲ. ಫ್ರೀ ಅವ್ರಿಗೆ ಕೊಟ್ಟಿರೋದೇ ಜಾಸ್ತಿ ಆಯಿತು. ಈಗ ನಿಜವಾಗ್ಲೂ ಕಷ್ಟಪಟ್ಟು ದುಡಿದು ತಗೊಳ್ಬೇಕು. ಅದನ್ನ ಬಿಟ್ಕೊಂಡು ಫ್ರೀಯಾಗಿ ಕೊಟ್ಟರೆ ಈಗ ಜನರೇ ಕೆಲಸ ಮೊದಲೇ ಮಾಡಲ್ಲ, ಈಗ ಇನ್ನೂ ಮಾಡಲ್ಲ ಅಷ್ಟೇ. ಬೇಕೋ ಬೇಡ ಗ್ಯಾರಂಟಿ ಆಗೋದ್ರೆ? ಗ್ಯಾರಂಟಿ ಬೇಡ ಸರ್, 100% ಬೇಡ. ಕಷ್ಟಪಟ್ಟು ಕೆಲಸ ಮಾಡಲಿ ಅಷ್ಟೇ. ಥ್ಯಾಂಕ್ ಯು. ಯಶ್ಪಾಲ್ ಸುವರ್ಣದ ಹೆಸರು ಚೆನ್ನಾಗಿದೆ, ಕೆಲಸನೂ ಚೆನ್ನಾಗಿದೆ, ಮನುಷ್ಯನ ಒಳ್ಳೆಯವರು, ಪ್ರಾಬ್ಲಮ್ ಏನಿಲ್ಲ. ಕೆಲವರು ಕಷ್ಟದಲ್ಲಿ ಹೋದವರಿಗೆ ಸ್ವಲ್ಪ ಹೆಲ್ಪನ್ನು ಮಾಡ್ತಾರೆ. ಇಷ್ಟು ತನಕ ನಾನು ಕೇಳೋದ್ರ ವಿಷಯದಲ್ಲಿ ಓಕೆ, ನಾನು ಅವ್ರನ್ನ ಫೇಸಾಗಿ ನೋಡಿಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ ಇಷ್ಟು ತನಕ. ಏನೆಲ್ಲ ಆಗಿದೆ ಸರ್ ತಮ್ಮ ಗ್ರಾಮದಲ್ಲಿ, ತಮ್ಮ ಊರಲ್ಲಿ, ಇಡೀ ಇಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಇವರು BJP ಅಲ್ವಾ, ಅವರು ಕಾಂಗ್ರೆಸ್. ಯಾರು ಈ ಕಾಂಗ್ರೆಸ್ ಗೌರ್ಮೆಂಟ್ ಮಾಡುವಂಥದ್ದು. ಇವರು ಅದರಲ್ಲಿ ಸ್ವಲ್ಪ ಮುನ್ನುಗ್ಗಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳ್ತಾರೆ ಬಿಟ್ಟರೆ ಇವರಿಗೆ ಮಾಡೋ ಹಕ್ಕಿಲ್ಲ. ಅಂದರೆ ಅನುದಾನ ಸಿಗ್ತಾ ಇಲ್ಲ, ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಂ, ಕರೆಕ್ಟ್. ಕೆಲಸ ಮಾಡೋಕೆ ಆದರೂ ಅದರಲ್ಲಿ ಇದ್ದುದರಲ್ಲಿ ಸ್ವಲ್ಪ ಮಾಡ್ತಾರೆ ಅವರು, ಮೆಚ್ಚಬೇಕಾಗ್ತದೆ. ಜನ ಹೇಗೆ? ಜನ ಅಡ್ಡಿಲ್ಲ, ಮೊದಲಿಂದ ನೆನೆಸೋದಲ್ಲ. ಮೊದಲು ಪ್ರಮೋದ್ ಮಧ್ವರಾಜ್ ಇದ್ದರು, ಅವರು ಇರ್ಬೇಕಾದ್ರೂ ಅಷ್ಟೇ. ಅವರು ಜನರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಪ್ರಮೋದ್ ಅವರು, ಸುಮ್ಮನೆ ಹೇಳಬಾರ್ದು. ಒಳ್ಳೆ ಕೆಲಸ ಅಂದರೆ ಅವರು ದಾನ ತುಂಬ ಮಾಡಿದ್ದಾರೆ, ತುಂಬ ಜನರಿಗೆ ದಾನ ಮಾಡಿದ್ದಾರೆ. ನೀವೆಲ್ಲಿಂದ ಬಂದು ನೀವು? ಬೆಂಗಳೂರು. ಹಾಂ, ಬೆಂಗಳೂರು ವಿಷಯನೇ ಹೇಳ್ತೇನೆ. ಪ್ರಮೋದ್ ಮಧ್ವರಾಜ್ ಅವರು ಮಾಡೋದು ಕೆಲಸ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅಷ್ಟು ದಾನ ಮಾಡಿದ್ದಾರೆ ಅವರು. ನೋಡೋರು 5,000 10,000 ಹೀಗೆಲ್ಲ ಕೊಟ್ಟು ಬೇಕಾದಷ್ಟು ಹೆಚ್ಚು ಮಾಡಿದ್ದಾರೆ. ಆದರೆ ಅಂಥವ್ರು ಸೋತರು. ಆದರೆ ಮತ್ತೆ ಅವರು BJP ಬಂದಿದ್ದಾರೆ ಈಗ. ಅದನ್ನೇ ಈ ಎರಡೂ ಪಕ್ಷ ಸೇರಿದರೆ ಒಂದು ಇವರು ಸೇರಿದರೆ ಒಳ್ಳೆ ಕೆಲಸ ಆಗ್ಬೋದು ಮುಂದೆ. ಮುಂದಿನ ಚುನಾವಣೆಯಲ್ಲಿ ಮತ್ತೆ ಯಶ್ಪಾಲ್ ಅವರು ನಿಂತರೆ ಗೆದ್ದು ಬರ್ತಾರೆ ಸರ್? ಹಾಂ, ಡೆಫಿನೆಟ್ ಮುಂದೆ ಫುಲ್ಲು ಚಾನ್ಸ್ ಇದೆ. ಇಲ್ಲೇ ಸರ್ ಫುಲ್ BJP 5-5 BJP ಗೆದ್ದುಬಿಟ್ಟಿದೆ. ಹೌದೌದು, ಆವಾಗಲೂ BJP ಗೆದ್ದಿದ್ದಾರೆ. ಆ BJP ಗೆದ್ದಿದ್ದಕ್ಕೋಸ್ಕರ ಕಾಂಗ್ರೆಸ್ ಅವರು ಕೆಲಸ ಮಾಡೋದಿಲ್ಲ, ಯಾಕಂದರೆ ಹಾಗೆ ಇರುತ್ತೆ, ಎಗೇನ್ಸ್ಟ್ ಇರುತ್ತಲ್ಲ ಅವರು. ಅದಕ್ಕೆ ಗ್ಯಾರಂಟಿ ಕೊಟ್ಟಿಲ್ಲ ಅಂತಾರೆ ಸರ್, ಗ್ಯಾರಂಟಿ ವರ್ಕೌಟ್ ಆಗಲ್ವಾ? ಇಲ್ಲ. ಹಾಂ, ಗ್ಯಾರಂಟಿ ಕೊಟ್ಟಿದ್ದಾರೆ, ಇಲ್ಲಂತ ಏನಿಲ್ಲ. ಈಗೆಲ್ಲ ಗೌರ್ಮೆಂಟ್ ಬಸ್ ಈಗೆಲ್ಲ ಫ್ರೀ ಅಂತಾರೆ ಸ್ಟೂಡೆಂಟಿಗೆ. ಆದರೆ ಗೌರ್ಮೆಂಟ್ ಬಸ್ ಎಲ್ಲಿದೆ? ಇಲ್ಲಿ ಕಮ್ಮಿ ಇದೆ ನಮ್ಮ ಏರಿಯಾದಲ್ಲಿ. ಅಭಿಪ್ರಾಯ ಹೇಗಿದೆ ನಿಮ್ಮ ಕರಾವಳಿ ಭಾಗದಲ್ಲಿ ಗ್ಯಾರಂಟಿ ಬಗ್ಗೆ? ಗ್ಯಾರಂಟಿ ಬಗ್ಗೆ ಅಡ್ಡಿಲ್ಲ, ಇಷ್ಟು ತನಕ ಕೊಟ್ಟಿದ್ದಾರೆ. ಮತ್ತು ಸಿದ್ದರಾಮಯ್ಯ ಇರುವಾಗ ಎಲ್ಲ ಬಂದಿದೆ, ಇನ್ನು DK ಅವರು ಏನು ಮಾಡ್ತಾರೆ ನೋಡೋದು. ಅಂದರೆ ಸರ್, ಕ್ಷೇತ್ರ ಶಾಸಕರು ಯಾರು ಅಂತ? ಯಶ್ಪಾಲ್ ಸುವರ್ಣ ಅವರು. ಯಶ್ಪಾಲ್ ಸುವರ್ಣ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಯಶ್ಪಾಲ್ ಸುವರ್ಣ ಅವರು? ಅಡ್ಡಿಲ್ಲ, ಕೆಲಸ ಎಲ್ಲ ಒಳ್ಳೆ ರೀತಿಯಲ್ಲಿ ಫಾಲೋಅಪ್ ಮಾಡ್ತಾ ಇರ್ತಾರೆ. ಹೌದು, ಮತ್ತು ಮತದಾರನ ನಾಗರಿಕರನ್ನ ಎಲ್ಲ ಭೇಟಿ ಆಗ್ತಾ ಇರ್ತಾರೆ ಅಲ್ಲಲ್ಲಿ. ಮತ್ತು ಏನಾದ್ರು ಕೆಲಸ ಇದ್ದರೆ ಇಮ್ಮಿಡಿಯೇಟ್ ಅಧಿಕಾರಿಗಳೆಲ್ಲ ಫೋನ್ ಮಾಡಿ ಕೂಡಲೇ ಅಟೆಂಡ್ ಮಾಡ್ತಾರೆ. ಹೌದು, ಅಡ್ಡಿಲ್ಲ. ಆಗಿದೆ ಸರ್ ಕೆಲಸ? ಹಾಂ, ಕೆಲಸ ಏನಾಗಿದೆ ಅಂತ? ಕೆಲಸ ಎಲ್ಲ ಅಭಿವೃದ್ಧಿ ಎಲ್ಲ ಆಗ್ತಾ ಉಂಟು. ಅಲ್ಲಿ ಮಣಿಪಾಲ ಹೋಗೋದ ಪೆರಂಪಳ್ಳಿಯಲ್ಲಿ ತುಂಬ ತೊಂದರೆ ಇತ್ತು ರೋಡು. ಇದರ ಹತ್ರ ಕಾಂಕ್ರೀಟ್ ಮಾಡಿಬಿಟ್ಟಿದ್ದಾರೆ ಅದೀಗ, ನೆನೆಗುದಿ ಬಿದ್ದಿತ್ತಲ್ಲ. ಎಲ್ಲಿ ಅಂಬಾಗಿಲಿಂದ ಮಣಿಪಾಲ ಹೋಗೋ ರೋಡು. ಮತ್ತು ಒಂದೊಂದೇ ಅನುದಾನ ಎಲ್ಲ ಬಂದಾಗ ಮಾಡ್ತಾ ಇದ್ದಾರೆ. ಅಂತೂ ಅಡ್ಡಿಲ್ಲ, ಒಳ್ಳೆ ಎನರ್ಜೆಟಿಕ್ ಆಗಿ ಇದ್ದಾರೆ, ಒಳ್ಳೆ ಇದು ಮಾಡ್ತಾಯಿದ್ದಾರೆ, ಎಲ್ಲರಿಗೆ ಸ್ಪಂದನೆ ಎಲ್ಲ ಮಾಡ್ತಿದ್ರು. ಅದೇ ಮೊನ್ನೆ ಇಲ್ಲೆಲ್ಲ ಒಂದು ಕಣ್ಣಿನ ಕ್ಯಾಂಪು ಇದೆಲ್ಲ ಇತ್ತು, ಗೆಳೆಯರ ಬಳಗ ಕನ್ನಡ, ಅಲ್ಲಿಗೆಲ್ಲ ಬಂದಿದ್ದರು.
ಏನಾದ್ರು ಹೆಲ್ಪ್ ಎಲ್ಲ ಇದೆ ಅಂತ ಕೆಲಸ ಇದ್ರೆಲ್ಲ ಹೇಳಿ ಅಂತ ಹೇಳಿದ್ದಾರೆ ಗ್ರಾಹಕ ಇವರಿಗೆಲ್ಲ ನಾಗರಿಕರಿಗೆಲ್ಲ. ಮೊದಲು ನಾನೀಗ ಇಲ್ಲಿ ಬಂದು 5 ವರ್ಷ ಆಯ್ತು ಅಷ್ಟೇ, ಗೊತ್ತಿಲ್ಲ ನನಗೆ ಅದಕ್ಕಿಂತ ಮೊದಲು. ಅನುಕೂಲ ಆಗಿದೆಯಾ? ಹಾಂ, ಈಗ ಪರವಾಗಿಲ್ಲ. ಅಂದರೆ ಈಗ ಸ್ವಲ್ಪ ರೋಡ್ ಸಪೂರ ಉಂಟು ಅಷ್ಟೇ, ಮತ್ತೆ ಪರವಾಗಿಲ್ಲ. ಇದು ಅಗಲ ಆಗ್ಲಿಕ್ಕೆ ಇಲ್ಲ. ಹಾಂ, ಮುಲ್ಪ ಗುರಿಪುರ ಇತ್ತನ್ ಮುರಾಣಿಪುರ ಪಾಡ್ದೇರವು ಡಾಂಬರ್ ಅಲ್ಪ ಅವಕ್ಕೆ ಅಂಚಿಡು ಪುರ ಮಲ್ದೇರು. ಹಾಂ, ಕಿದ್ಯೂರು ಮುಟ್ಟ ಮಲ್ದೇರು ಮುಲ್ಪ ಮಾತ್ರ. ಹಾಂ, ಗುರಿ ಅನ್ನ. ಹಾಂ, ಹಾಂ, ಈಗ ಎಲ್ಲ ಹೌದೌದು ಎಲ್ಲ ಕ್ಲೀನ್ ಮಾಡಿದ್ದಾರೆ. ಕ್ಷೇತ್ರದ ಶಾಸಕರು ಯಾರು ಅಂತ? ಯಶ್ಪಾಲ್ ಸುವರ್ಣ. ಯಶ್ಪಾಲ್ ಸುವರ್ಣ ಹೇಗೆ ಮಾಡ್ತಾ ಇದ್ದಾರೆ? ಯಶ್ಪಾಲ್ ಸುವರ್ಣ ತಮ್ಮ ಕೆಲಸದ ತೊಂದರೆ ಇಲ್ಲ, ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಮೆಜಾರಿಟಿ ಇಲ್ಲ, ಗೌರ್ಮೆಂಟ್ ಇಲ್ಲಲ್ಲ, ಹಾಗಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಕಷ್ಟ ಆಗ್ತುಂಟು ಅವ್ರಿಗೆ. ಅದು ದೂರ ಅಂಥದ್ದೇನಿಲ್ಲ, ಅವರಿಗೆ ಒದ್ದಾಡ್ತಾ ಇದ್ದಾರೆ. ತಮ್ಮ ದೂರ ಯಾವುದು ಸರ್? ಇದೆ ಮಲ್ಪೆ. ಮಲ್ಪೆ ಅಭಿವೃದ್ಧಿ ಹೇಗಿದೆ? ರಸ್ತೆ ಆಗಲಿ, ಕುಡಿಯುವ ನೀರಾಗಲಿ, ಸ್ವಚ್ಛತೆ ಆಗಲಿ ಮತ್ತು ಬೇರೆ ಎಲ್ಲ? ಆದರೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಗೌರ್ಮೆಂಟಿಂದ ಅಷ್ಟು ಏನು ಇದಿಲ್ಲ, ಇಲ್ಲ, ಏನು ಸಿಗ್ತಾ ಇಲ್ಲ, ಅನುದಾನ ಏನು ಸಿಗ್ತಾ ಇಲ್ಲ ಅವರಿಗೆ. ತಾವೊಬ್ಬರು ಆಟೋ ಚಾಲಕರಾಗಿ ಏನು ತಮಗೇನು ಹೆಲ್ಪ್ ಮಾಡಿದ್ದಾರೆ ಅಂತ? ನಮಗೆ ಸ್ಟ್ಯಾಂಡಿಗೆ ಒಂದು ಹೆಲ್ಪ್ ಮಾಡಿದ್ದಾರೆ. ಈ ಸ್ಟ್ಯಾಂಡಿಗೆ ಅವರು ಈ ಸ್ಟ್ಯಾಂಡ್ ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ. ಒಬ್ಬ ಒಳ್ಳೆ ಮಾಡಿದ್ದಾರೆ, ತೊಂದರೆ ಇಲ್ಲ. ಭೇಟಿಯಾಗಿದ್ದಾರೆ ಶಾಸಕರನ್ನ? ಅವ್ನು ಭೇಟಿ ಯಾವಾಗ ಸಿಗ್ತಾ ಇರ್ತಾರಲ್ಲ. ಏನು ಹೇಗೆ ಮಾತಾಡಿಸ್ತಾರೆ ಜನರ ಸಾಮಾನ್ಯ ಜೊತೆ, ಹೇಗಿರ್ತಾರೆ? ತೊಂದರೆ ಇಲ್ಲ. ಹೀಗಾದ್ರೆ ಇಲ್ಲಿ BJP ಸರ್ ಮೇಲೆ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಗ್ಯಾರಂಟಿ ಕೊಟ್ಟಿದ್ದೀನಿ ಅಂತಾರೆ. ಗ್ಯಾರಂಟಿ ಯಾವ್ದು ಕೊಟ್ಟಿದ್ದಾರೆ? ಅಭಿವೃದ್ಧಿಗೆ ಯಾವುದು ಕೊಡಲಿಲ್ಲ, ನೋಡ್ತಿರಲ್ಲ ನೀವು ರಸ್ತೆ ಎಲ್ಲ. ಇವರಿಗೆ ಗೌರ್ಮೆಂಟ್ ಇಲ್ಲ, ಒದ್ದಾಡಿ ರಸ್ತೆ ಸರಿ ಇಲ್ಲ ಅಂತ ಶಾಸಕರು ದೂರ್ತಾರೆ, ಕೆಲವರು ದೂರ್ತಾ ಇದ್ದಾರೆ. ಮತ್ತೊಮ್ಮೆ ಚುನಾವಣೆ ನಿಂತರೆ ಯಶ್ಪಾಲ್ ಸುವರ್ಣ ಗೆದ್ದು ಬರ್ತಾರಾ? ಗೆಲ್ಲಬೇಕಲ್ಲ, ನಿಜವಾಗಿ ನನ್ನ ಲೆಕ್ಕದಲ್ಲಿ ಗೆಲ್ಲಬೇಕು. ಯಾಕಂದರೆ ಈಗ ಅಂತಿಲ್ಲ, ಅವ್ರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟಲ್ಲ. ನೆಕ್ಸ್ಟಿಗಾದರೂ ಮಾಡ್ಬೋದು. ಅವ್ರ ಸರ್ಕಾರ ಬರುತ್ತಾ? ನನ್ನ ಲೆಕ್ಕದಲ್ಲಿ ಬರಲೇಬೇಕು. ಅಲ್ಲ ಸರ್, ಬರಲೇಬೇಕು. ಸ್ಟೇಟ್ ಲೀಡರ್ಶಿಪ್ ಸರಿ ಇಲ್ಲ ಅನ್ನುವಂಥ ಮಾತಿದೆಯಲ್ಲ, ಚರ್ಚೆ ಆಗ್ತಾ ಇದೆ. ತಮ್ಮ ಭಾಗದಲ್ಲಿ ನೋಡಿದರೆ ಒಗ್ಗಟ್ಟು ಪ್ರದರ್ಶನ ಮಾಡ್ತಾರೆ, ಅದೇ ರಾಜ್ಯಾದ್ಯಂತ ಇಲ್ಲಲ್ಲ ಅಂತ ಆ ಥರ. ಇಲ್ಲಿ ಹಾಗೆ ಅಂಥದ್ದೇನಿಲ್ಲ. ಏನು ಬದಲಾವಣೆ ಆಗ್ಬೇಕಂತೀರ? ಏನಾದರೂ BJP ನಾಯಕರದು ರಾಜ್ಯ ಮಟ್ಟದಲ್ಲಿ? ರಾಜ್ಯ ಮಟ್ಟದಲ್ಲಿ ಆಗಲೇಬೇಕು, ನನ್ನ ಲೆಕ್ಕದಲ್ಲಿ ಆಗಲೇಬೇಕು. ಆಗದಿದ್ದರೆ ಅಭಿವೃದ್ಧಿ ಆಗೋದಿಲ್ಲ. ಸರ್, ತಮ್ಮ ಕ್ಷೇತ್ರದ ಶಾಸಕರು ಯಾರು ಅಂತ? ಯಾರು? ಯಶ್ಪಾಲ್ ಸುವರ್ಣ. ಯಶ್ಪಾಲ್ ಸುವರ್ಣ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಯಶ್ಪಾಲ್ ಸುವರ್ಣ ಅವರು? ಸ್ಪೀಡ್ನಲ್ಲಿ ಇಲ್ಲ, ನಾರ್ಮಲ್ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೊಂದು ಸಮಸ್ಯೆ ಅಂತ ಹೇಳಿದರೆ, ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು, ಆಗಿಂದಾಗಿ ಕಾಂಗ್ರೆಸ್ ಶಾಸಕರಿಗೆ ಎಂಥದ್ದು ಇದು ಬೆಲೆ ಜಾಸ್ತಿ. ಅರ್ಥ ಆಯ್ತಲ್ಲ ನಾನು ಹೇಳಿದೆ. ಇವ್ರು ಮಾಡೋದಿಲ್ಲ ನಾನು ಹೇಳೋದಿಲ್ಲ, ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಕಾಂಗ್ರೆಸ್ ನಾಯಕರು ಕೆಲವರು ಇದ್ದಾರೆ, ಅವ್ರದ್ದೆಲ್ಲ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರಪ್ಪ. ಹೌದು, ಕೊಟ್ಟಿದ್ದಾರೆ, ಎಲ್ಲ ನಡೀತಾ ಉಂಟಲ್ಲ, ಹಾಗೆ ನಡೀತಾ ಉಂಟಲ್ಲ. ಗ್ಯಾರಂಟಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಮತ್ತು ಬಸ್ ಮಹಿಳೆಯರಿಗೆ ಫ್ರೀ, ಮತ್ತು ಯುವ ನಿಧಿ ಎಲ್ಲ ಉಂಟು, ಹಾಗೆ ನಡೀತಾ ಉಂಟು. ಅದರಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಿದ್ದಾರೆ. ಇಲ್ಲಪ್ಪ, ಅದು ಹೇಳುದು ಮಾತ್ರ. ಎಂತ ಗೊತ್ತುಂಟು, ಅಭಿವೃದ್ಧಿ ಆಗ್ತಾ ಉಂಟು, ಒಂದು ಫಾಸ್ಟ್ನಲ್ಲಿ ಹೋಗ್ತಾ ಇಲ್ಲ ಅಷ್ಟೇ. ಅಭಿವೃದ್ಧಿ ಆಗ್ತಾ ಉಂಟು, ಎಣಿಸಿದಷ್ಟು ಫಾಸ್ಟ್ನಲ್ಲಿ ಹೋಗ್ತಾ ಇಲ್ಲ. ಗೊತ್ತಾಯ್ತಾ? ಈ ಪೆಟ್ರೋಲ್ ಬೆಂಕಿ ತೆಗೊಳ್ತಾರೆ, ಆ ರೀತಿಯಲ್ಲಿ ಇಲ್ಲ, ಆಗ್ತಾ ಉಂಟು. ಜನಸಾಮಾನ್ಯರಿಗೆ ಹೇಗಿರ್ತಾರೆ ಯಶ್ಪಾಲ್ ಸುವರ್ಣ ಅವರು? ತೊಂದರೆ ಇಲ್ಲಪ್ಪ, ಜನರೊಟ್ಟಿಗೆ ಎಲ್ಲ ಎಂತ ಎಲ್ಲ ಅವರೆಂತ ಕುಂದುಕೊರತೆಲ್ಲ ಕೇಳ್ತಾರೆ, ಅದಕ್ಕೆ ಸ್ಪಂದಿಸ್ತಾರೆ, ತೊಂದರೆ ಇಲ್ಲ. ಅವರನ್ನು ಎಂಥದ್ದು ನಮ್ಮ ಕೆಲಸ ಆಗಬೇಕು, ಅವ್ರ ಹತ್ರ ನಾವು ಹೋಗಿ ಹೇಳಬೇಕು, ನೋಡಿ ಇಂಥ ಎಲ್ಲ ಸಮಸ್ಯೆ ಉಂಟು, ಅದನ್ನು ಮಾಡಿದ್ರೆ ಅದಕ್ಕೆ ಸ್ಪಂದಿಸ್ತಾರೆ ಅವರು. ಭೇಟಿಯಾಗಿದ್ದಾರೆ ನೀವು ಶಾಸಕ? ನಮಗೆ ಒಳ್ಳೆ ನಾವು ಒಳ್ಳೆ ಟಚ್ ಉಂಟು, ತೊಂದರೆ ಇಲ್ಲ. ಯಾವ ಸ್ಥಾನದಲ್ಲಿ ನೋಡ್ತೀರ ಅವ್ರನ್ನ? ಏನಾಗ್ಬೇಕಂತೀರಿ ಮುಂದೆ? ಮಂತ್ರಿ ಗಿಂತ್ರಿ ಅವ್ರ ಸರ್ಕಾರ? ಅಲ್ಲ, ಮಂತ್ರಿ ಆದರೆ ಸಂತೋಷ. ಯಾಕಂದರೆ ಅವರು ನಮ್ಮ ಸಮಾಜದವರು, ನಮ್ಮ ಮೊಗವೀರ ಸಮಾಜದವರು. ಮೊಗವೀರ ಸಮಾಜದ ಮಂತ್ರಿ ಮುಂಚೆ ಪ್ರಮೋದ್ ಮಧ್ವರಾಜ್ ಆಗಿದ್ದರು. ನಮಗೊಂದು ಹೆಮ್ಮೆ ಇತ್ತು, ನಮ್ಮ ಸಮಾಜದವರು ಒಂದು ಒಳ್ಳೆ ಮಂತ್ರಿ ಆಗಿದ್ದಾರೆ. ಅವರು ಒಳ್ಳೆ ಕೆಲಸ ಎಲ್ಲ ಮಾಡಿದ್ದಾರೆ. ಯಾರು? ಪ್ರಮೋದ್ ಮಧ್ವರಾಜ್ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ರಸ್ತೆ ಅಭಿವೃದ್ಧಿ ಎಲ್ಲ ಮಾಡಿದ್ದಾರೆ. ಇಲ್ಲಿ ಒಂದು ಸೀವಾಕ್ ಒಂದು ಮಲ್ಪೆ ಹಾರ್ಬರ್ನಲ್ಲಿ ಆಗಿದೆ, ಅದೆಲ್ಲ ಮಾಡಿದ್ದಾರೆ. ಅವರು ಕೆಲಸ ಮಾಡಿದವರು ನಾವು ಯಾರು ಗುರುತಿಸ್ಬೇಕು, ಕೆಲಸ ಮಾಡಿದವ್ರು ನಾವು ಗುರುತಿಸ್ಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು. ಗೊತ್ತಾಯ್ತಾ? ಮತ್ತೆ ಎಂಥದ್ದು, ನಾನು ಕಟ್ಟ ಕಾಂಗ್ರೆಸ್ಸಿಗ, ಸತ್ಯ ಹೇಳ್ತೇನೆ. ಮತ್ತೆ ನನಗೆ ಎಲ್ಲ ಪಾರ್ಟಿ ಲೀಡರ್ ಟಚ್ ಉಂಟು, ಕನೆಕ್ಷನ್ ಉಂಟು. ನನಗೆ ವೈರಿಗಳು ಯಾರಿಲ್ಲ. ಗೊತ್ತಾಯ್ತಾ? ರಾಜಕೀಯಲ್ಲಿ ನೀವು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ನ ಅಭಿಮಾನಿ. ಯಶ್ಪಾಲ್ ಸುವರ್ಣ ಅವರ ಕೆಲಸಗಳ ಬಗ್ಗೆ ಹೆಮ್ಮೆ ಇದೆ? ಹೆಮ್ಮೆ ಉಂಟು. ತೊಂದರೆ ಇಲ್ಲ. ಮತ್ತೆ ಇನ್ನೂ ಸಹ ತುಂಬ ಕೆಲಸ ಎಲ್ಲ ಆಗ್ಲಿಕ್ಕೆ ಉಂಟು. ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ನೆರೆ ಬರುವ ಟೈಮು. ಮಾಡ್ತಾರೆ ವಿಶ್ವಾಸ ಇದೆಯಾ? 100% ಮಾಡ್ತಾರೆ ಅವರು. ಯಾಕಂದ್ರೆ ಅವರಿಗೆ ಹುರುಪುಂಟು.
ಯಂಗ್ ಅವರು ಮಾಡ್ತಾರೆ, ಅವ್ರು ಮಾಡ್ತಾರೆ. ಕ್ಷೇತ್ರದ ಶಾಸಕರ ಮುತುವರ್ಜಿಯಿಂದ ಈ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ ಆಗಿದೆ. ಹೇಗಿತ್ತು ಹೇಗಿಲ್ಲ ಅಂತ ಸರ್ ಎಂಕ್ಲು ಬತ್ತದ ಒಂಜಿ 14 ವರ್ಷ ಅಂಡ್ 14 ವರ್ಷೋಡು ಅವೇರ್ ದುಂಬು ಮೂಲ ಮಸ್ತ್ ಏರಿಯರ್ ನಗಲು ಉಲ್ಲೇರು ಎಂಕೆಲೆ ರೋಡ್ದ ಮಸ್ತ್ ಸಮಸ್ಯೆ ಇತ್ತು. ರೋಡ್ದ ಸಮಸ್ಯೆ ಬಗೆಟ್ ಎಂಕೆಲ್ ಅದಾಗ ನಮ್ಮ ಶಾಸಕರು ಉಪ್ಪರ್ದು ರಘುಪತಿ ಭಟ್ರಿತ್ತೇರು ಅರ್ನ ಮುಜವಾರ್ದು ಎಂಕೆಲೆಗೆ ಮುಲ್ಪ ಮಣ್ಣು ಬುರ್ಬಾಡಿಯರು ಮಣ್ಣು ಬಾರ್ದು ಐಡ್ವಕ್ಕ 1 ಕೋಟಿಲ 5 ಲಕ್ಷ ರೂಪಾಯಿ ಇಡೀ ಸ್ಯಾಂಕ್ಷನ್ ಆದಿತ್ತು. ಅವು ಒಂಜಿ ಏನೋ ನೆತ್ತು ಎಂಕೆಲೆ ಉಂತೇರು ಆಂಡಲ ಎಂಕೆಲೆ ಈ ಶಾಸಕರು ಬತ್ತಿಗೆ ಮಸ್ತ್ ಬೇಲೆ ಮಲ್ದೇರು ಪ್ರತಿ ಒಂಜೆಗೆಲ್ಲ ಎಂಕೆಲೆ ಫೋನ್ ಮಲ್ತಾನೆ ಫೋನ್ ಲಕ್ಕ ಬೇರೆ ಬೇಲೆ ಐತೆ ಪಿರೋಡ್ ಮಸ್ತ್ ಹೆಂಗೆ ಸುತ್ತ ಬಲ್ದ ಪೂರ ಎಂಕೆಲೆ ಪೂರಾಗಿಲ್ಲ ರೋಡ್ ಬರ್ರೆ ಎಂಕೆಲೆ ರೋಡ್ ಬರ್ರೇಬೋದು ಮಸ್ತ್ ಎಂಕೆಲೆಗೆ ಪೂರಾಗಲಿಗೆ ಒಂಚೂರು ಅನುಕೂಲ ಆಯ್ತು ಒಂಜಿ ಬಕ್ಕ ನೆತ್ತ ತೋಟದ ಬಗ್ಗೆ ಮಸ್ತ್ ಸಮಸ್ಯೆ ಇತ್ತು ಎಂಕೆಲೆ ಪಣ್ಣ ಎಂಕೆಲೆಗೆ ರಡ್ ಇಲ್ಲಿ ಗಟ್ಟ 13 ವರ್ಷ ಅಂಡ್ 13 ವರ್ಷ 4 ಸಾರಿ ಎಂಕೆಲೆ ಇಲ್ಲಾಗೆ ಫುಲ್ ನೀರು ಬೈದನು ಇಷ್ಟ ಮಗಲಿ ಮಸ್ತ್ ಜನ ಗೊತ್ತು ಮೂಲ ಬೈದನ ಆಯ್ತ ಬಾಗಿ ತೆಂಕಲು ಈ ನೆಕ್ಕ ಕಲ್ಲು ಬಾಡೋದು ಮಸ್ತ್ ಹೋರಾಟ ಮಲ್ದೇರು ಆಣ ಎಂಕಲಿ ಈ ಶಾಸಕರು ಮಸ್ತಿ ಅಲ್ಲಿ ಮಲ್ ಏನಕ್ಕೆ ಬಂದು ಪ್ರತಿಯೊಂದು ಟೈಮ್ಗೆ ಏತು ಬೈಯಾಗಲಿ ಎಂಕಲ್ ಫೋನ್ ಮಲ್ತಾನ ಫೋನ್ ಲಕ್ಕದ ಎಂಕೆಲ್ಲ ವಿಷಯ ಏನಾಡಿ ಏನೋ ಪೂರೈಕೆಲ್ಲ ಕಡಬಿಟ್ಟು ಒಂದಿತ್ತೇರು ಆನೊಂದು ಕಲ್ಲು ಬಾರ್ದದು ಎಂಕೆಲೆ ಬಂದು ಮೂಲು ನೆಕ್ಕೆ ನೀರೊಂದು ಬತ್ತು ನೆಟ್ಟು ಗುಡ್ಡೆ ಬರುತ್ತೆ ಅವಕ್ಕೆ ನೀರು ಹಾಕಿದು ಫುಲ್ ಎಂಕಲಡೆ ಪೂರ ನೆರೆ ಬರುತ್ತೆ ಪೂರ ಅವು ಎಂಕೆಲೆ ಒಂದು ಮಸ್ತ್ ಶಾಸಕರ ನೆಟ್ಟು ಅನ್ನೋದು ನೋಡಿ ಎಂಕೆಲೆಗೆ ಒಂದು ಮಲ್ತು ಕೊಡ್ತೇರು ಎಂಕೆಲೆ ಭಾರಿ ಖುಷಿ ಅದು ಎಂಕೆಲ್ಲ ನನಲ್ಲ ಎಂಕೆಲ್ 6ನೇ ಪೀರಿಯಡು ವೈದ್ಯ ವಿಷಯ ಎಂಕೆಲ್ 6ನೇ ಪೀರಿಯಡ್ ಎಂಕೆಲ್ ಮೆಂಬಲ್ ಅದುಲ್ಲ ಎಂಕೆಲೆ ಎಂಕೆಲ್ ಪೂರ ಎಂಕೆಲ್ ಊರದ ಸಮಸ್ಯೆ ಎಂಕೆಲೆ 6ನೇ ವಿಷಯ ಪಾತಿರು ನಮ್ದು ಇದು ಕೊಡವರು ಇದು ಕೊಡವರು ತೋಟ ಅಂತ ಮಾಡಿದ್ದಾರೆ ಇದು ಈಗ ಇದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇಲ್ಲಿ. ಮತ್ತು ಇದರ ಬಗ್ಗೆ ಎಲ್ಲಿ ಅಂತ ಕೇಳೋದಾದರೆ ನಮಗೆ ಇದರಲ್ಲಿ ಸ್ವಲ್ಪ ಹೆಲ್ಪ್ ಆಗಿ ಆದರೆ ಅವರ ಜಾಗದವರಿದ್ದು ಅವರ ಹತ್ರ ಸ್ವಲ್ಪ ಕೇಳಿದರೆ ಒಳ್ಳೆದು. ಜನಾಭಿಪ್ರಾಯ ಹೇಗಿದೆ ಅವ್ರ ಬಗ್ಗೆ? ಒಳ್ಳೆದಿದ್ದಾರೆ ಎಲ್ಲ ಅವರ ಬಗ್ಗೆ ಒಳ್ಳೆ ಮಾತಾಡ್ತಾರೆ ಇಲ್ಲಿ. ನಮ್ಗೆ ಮುಂದಿನ ಚುನಾವಣೆಯಲ್ಲಿ ಅವ್ರು ಮತ್ತೆ ನಿಂತರೆ ಬರಬೇಕು ಅವ್ರು ಬರ್ಬೇಕು ಸರ್ ಬರ್ಬೇಕು. ನಾವು ಈಗಲಿನಲ್ಲ ನಾವೊಂದು 30 ವರ್ಷದಿಂದ ನಾವು ಯಶ್ಪಾಲ್ ಸುವರ್ಣ ಅವರು ಕ್ಲೋಸ್ ಹಾಗೆ ಅವ್ರು ಬಂದಿದ್ದಾರೆ ಅವರು ವಿನ್ ಮಾಡಿ ಕೊಟ್ಟಿದ್ದೇವೆ. ಅವರ ಕೆಲಸ ಕಾರ್ಯಗಳು ಒಳ್ಳೆ ಆಗ್ತಾ ಉಂಟು ಇಲ್ಲಿ ಕೊಡೋರದಲ್ಲಿ. ಅದರ ಬಗ್ಗೆ ಅಲ್ಲಿ ಒಂದು ಇದಿಲ್ಲ ನಮಗೆ. ಮಾಹಿತಿ ಕೊಡೋದಿದ್ದರೆ ಈ ಭಾಗದಲ್ಲಿ ಸಾಧಾರಣ ಒಂದು ಈ ಕೆರೆ ಒಂದು 500 ಎಕರೆ ಕೃಷಿ ಭೂಮಿಗೆ ಪೂರಕವಾಗಿ ಇದೆ. ಮತ್ತು ಈ ಒಂದು ಭಾಗದಲ್ಲಿ ಕೆರೆ ಸ್ವಲ್ಪ ಹೂಳೆಲ್ಲ ತುಂಬಿ ನೆನೆಗುದಿಗೆ ಬಿದ್ದಿತ್ತು. ನಾನು ಈ ಪಂಚಾಯತ್ನ ಮಾಜಿ ಅಧ್ಯಕ್ಷ ಕೂಡ ಮತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ತೊಟ್ಟಮಿದರ ಅಧ್ಯಕ್ಷನಾಗಿದ್ದೇನೆ. ನಾವೊಂದು ಕಾಲದಲ್ಲಿ ಒಂದು 2-3 ವರ್ಷದಿಂದ ಮುಂಚೆನೇ ಇದಕ್ಕೆ ಒಂದು ಏನಾದರೂ ಒಂದು ಕಾಯಕಲ್ಪ ಆಗಬೇಕು ಮತ್ತು ಕೆರೆ ಅಭಿವೃದ್ಧಿ ಆಗಬೇಕಂತ ಭಾಳಷ್ಟು ಹೋರಾಟ ಮಾಡಿದ್ದೇವೆ. ತೆಂಕನಿಡಿಯೂರು ಗ್ರಾಮದಲ್ಲಿ ಇಷ್ಟು ದೊಡ್ಡ ಕೆರೆ ಎಲ್ಲಿ ಕೂಡ ಇಲ್ಲ. ಇದು ಅಂದಾಜು 2 ಎಕರೆ ಮೇಲ್ಪಟ್ಟು ಕೆರೆ ಇದೆ. ಶಾಸಕರು ಬಂದ ನಂತರ ನಾವು ಇದಕ್ಕಿಂತ ಮುಂಚೆ ಹೋರಾಟ ಮಾಡಿ DC ಕಚೇರಿ, ಟೂರಿಸಂ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆ ಕೂಡ ಮಾಹಿತಿ ಕೊಟ್ಟಿತ್ತು. ಅದಕ್ಕೆ ಅವರೆಲ್ಲ ಬಂದು ನೋಡಿ ಹೋಗಿದ್ದಾರೆ. ಆದರೆ ಯಾರೂ ಅಷ್ಟೊಂದು ಸ್ಪಂದನೆ ಕೊಡಲಿಲ್ಲ. ನಮ್ಮ ಶಾಸಕರಾದ ಯಶ್ಪಾಲ್ ಸೂರನ್ನು ಬಂದ ನಂತರ ನಾವು ಸ್ವಲ್ಪ ನಮ್ಮದೇ ಶಾಸಕರಾಗಲಿಕ್ಕೆ ಹೋಗಿ ನಾವು ಸ್ವಲ್ಪ ಜಾಸ್ತಿ ಒತ್ತಡ ಹಾಕಿದ್ದೇವೆ. ಅವರು ಕೂಡ ಸ್ಥಳ ಎಲ್ಲ ಪರಿಶೀಲನೆ ಮಾಡಿ ಒಂದು ದೊಡ್ಡ ಮೊತ್ತದ ಅಂದರೆ ಸುಮಾರು ತೆಂಕನಿಡಿಯೂರು ಕ್ಷೇತ್ರದಲ್ಲಿ ಪಂಚಾಯತಲ್ಲಿ 4 ಕೋಟಿ ವೆಚ್ಚದ ಒಂದು ಕೆರೆ ಅಭಿವೃದ್ಧಿ ಅಂದರೆ ದೊಡ್ಡ ಕೆಲಸ. ಮತ್ತು ಈ ಭಾಗದ ಕೃಷಿಕರ ಕನಸೇನಿತ್ತು, ಕೃಷಿಕರ ಕನಸಿನೊಟ್ಟಿಗೆ ನಮ್ಮ ಈ ಭಾಗದವರಿಗೆ ಒಂದು ಕೆರೆಯ ಸುತ್ತ ದಂಡೆ ಕಟ್ಟಿ ಮತ್ತು ವಾಕಿಂಗ್ಗೆ ಅನುಕೂಲ ಆಗುವಂತೆ ಒಂದು ವಾಕಿಂಗ್ ಟ್ರ್ಯಾಕ್, ಅದರೊಟ್ಟಿಗೆ ಟೂರಿಸಂ ಇಲಾಖೆಯವರ ವತಿಯಿಂದ ನಾವು ಕೊಟ್ಟಿದ್ದವರಿಗೆ ಹೀಗೆ ಮಾಡಿ ಅಂತ ಅದನ್ನು ಮುಂದೆ ಮಾಡ್ತೇವೆ. ಸದ್ಯಕ್ಕೀಗ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದರ ಸುತ್ತಲೂ ದಂಡೆ ಕಟ್ಟಿ ಕೆರೆಯನ್ನೊಂದು ಚೆಂದ ಮಾಡಿದ್ದಾರೆ. ಮುಂದೆ ಕೂಡ ನಾವು ಅವರಿಗೆ ಬೇಡಿಕೆ ಇಟ್ಟಿದ್ದೇವೆ, ಇದನ್ನು ವಾಕಿಂಗ್ ಟ್ರ್ಯಾಕ್ ಮಾಡಬೇಕು ಮತ್ತು ಸುತ್ತ ಗಿಡ ಬೆಳೆಸಿದ್ದಾರೆ. ಈ ಸರಿ ನಾವು ಕೂಡ ಸೇರಿಕೊಂಡೆ, ಶಾಸಕರು ಬರಲಿಕ್ಕೆ ಆಗಲಿಲ್ಲ, ಆದರೆ ಅವರು ಆ ದಿನದಲ್ಲಿ ಬಂದಿದ್ದರೆ ಒಳ್ಳೆಯದಿತ್ತು. ನಾವು ಸಾಧಾರಣ ಇದರಲ್ಲಿ ಒಂದು 150 ಗಿಡ ನೆಟ್ಟಿದ್ದೇವೆ. ಪಂಚಾಯತ್ ಕೂಡ ಸೇರಿ ಜಂಟಿ ಮಾಡಿದ ಕಾರ್ಯಕ್ರಮ. ಗಣೇಶೋತ್ಸವ ಸಮಿತಿ ತೊಟ್ಟಂ, ಯುವಕ ಮಂಡಲ ಬೈಲಕೆರೆ ಮತ್ತು ಕಾಲೇಜ್ ತೆಂಕನಿಡಿಯೂರು ಫಸ್ಟ್ ಗ್ರೇಡ್ ಕಾಲೇಜ್ ಮಕ್ಕಳು ಮತ್ತು ಪಂಚಾಯತ್ ಫಾರೆಸ್ಟ್ ಎಲ್ಲ ಸೇರಿಕೊಂಡು ಒಂದು 2 ವಾರ ಇಟ್ಟು ಸಾಧಾರಣ 150 ಗಿಡ ನೆಟ್ಟಿದ್ದೇವೆ. ಮುಂದೆ ಅದು ದೊಡ್ಡದಾದಾಗ ಈ ವಾಕಿಂಗ್ಗೆ ಬರುವವರಿಗೆ ನೆರಳು ಕೂಡ ಆಗ್ತದೆ, ಕೂತ್ಕೊಳ್ಬೋದು, ಏನಾದರೂ ವ್ಯವಸ್ಥೆ ಉಂಟು. ಶಾಸಕರು ಅದನ್ನು ಕೂಡ ಮಾಡಿಕೊಡ್ತೇನೆ ಮುಂದಿನ ದಿನಗಳೇ ಹಂತ ಹಂತವಾಗಿ ಮಾಡುವ. ಯಾಕಂತೇಳಿದರೆ ಒಂದೇ ಸಮನೆ ನಮಗೆ ಅಷ್ಟು ದೊಡ್ಡ ಅಮೌಂಟ್ ಇಡಲಿಕ್ಕೆ ಆಗೋದಿಲ್ಲ. ಮುಂದೆ ನಾವು ವಾಕಿಂಗ್ ಟ್ರ್ಯಾಕ್ ಎಲ್ಲ ಮಾಡಿಕೊಂಡು ಇದನ್ನೊಂದು ಟೂರಿಸಂ ಡೆವಲಪ್ಮೆಂಟ್ ಏರಿಯಾ ಮಾಡುವಂತ ಭರವಸೆ ಕೊಟ್ಟಿದ್ದಾರೆ. ಮೀನುಗಾರಿಕೆಗೆ ಅನುಕೂಲ ಉಂಟು. ಯಾಕಂತೇಳಿದರೆ ಈ ಕೆರೆ ಇಲ್ಲಿಂದ ತೆಂಕನಿಡಿಯೂರು ವ್ಯಾಪ್ತಿ ಮತ್ತು ಕೊಡವೂರು ಗ್ರಾಮದ ನೀರೆಲ್ಲ ಒಡಮಂಡೇಶ್ವರದಿಂದ ಈ ಕೆರೆಗೆ ಬಂದು ಇಲ್ಲಿಂದ ಸಮುದ್ರಕ್ಕೆ ಹೋಗುವುದು. ಇಲ್ಲಿ ಅಳಿವೆ ಅಂತ ಒಂದು ಪೊಟ್ಟಳಿವೆ ಅದಕ್ಕೆ ಸೇರ್ತದೆ. ಮತ್ತು ನೇರ ಸಮುದ್ರಕ್ಕೆ ಸಂಪರ್ಕ ಇರೋದರಿಂದ ಇದರಲ್ಲಿ ಸಿಹಿ ನೀರು ಮೀನು ಕೂಡ ಇದೆ, ಉಪ್ಪು ನೀರು ಮೀನು ಕೂಡ ಇದೆ. ಅದನ್ನು ಜನರು ಈಗಲೇ ಇಲ್ಲೇ
ನೀವು ನೋಡಿದ್ದೀರಲ್ಲ, ಹಿಡಿತಾ ಇರ್ತಾರೆ. ಆದರೆ ಮೊದಲಿನವರ ಕ್ರಮ ಹೇಗಿತ್ತು ಅಂತ ಹೇಳಿದರೆ, ಯುಗಾದಿಗೆ ಒಂದು ದಿವಸ ಈ ಕೆರೆಯಲ್ಲಿ ಮೀನು ಇಡೋದು, ಅದೇ ಹಬ್ಬ ಆಚರಣೆ ಮಾಡೋದು. ಈಗ ಅದೆಲ್ಲ ಬಿಟ್ಟು ಹೋಗಿದೆ. ಯಾಕಂತ ಹೇಳಿದರೆ ಬೇಕಾದಷ್ಟು ಮೀನು ಸಿಗ್ತದೆ, ಈ ಕೆರೆಗೆ ಬರುವುದಿಲ್ಲ. ಆದರೆ ಈಗ ಲೋಕಲ್ ಸ್ವಲ್ಪ ಹಿಡಿತಾರೆ. ಶಾಸಕರು ಹೇಗೆ ಸರ್ ಇದು ಬಿಟ್ಟು ಬೇರೆ ಕ್ಷೇತ್ರದ ಜನ ಜೊತೆಗೆಲ್ಲ ಹೇಗಿರ್ತಾರೆ? ನಮ್ಮ ಶಾಸಕರ ಬಗ್ಗೆ ಹೇಳೋದಾದರೆ, ಅವರು ಯಾವತ್ತೂ ನಾವು ಕರೆದದಕ್ಕೆ ಸ್ಪಂದನೆ ಕೊಡ್ತಾ ಇದ್ದಾರೆ. ಯಾವುದೇ ಕೆಲಸ ಇರಲಿ, ಈಗ ನಮ್ಮ ಗಣೇಶೋತ್ಸವದ ಹಾಲ್ ಆಗೋದಕ್ಕೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ. ಅದು ನಮ್ಮದು ಸಾರ್ವಜನಿಕ ಹಾಲ್, ಯಾಕಂತ ಹೇಳಿದರೆ ಖಾಸಗಿ ಹಾಲ್ ಅಲ್ಲ. ಗಣೇಶೋತ್ಸವ ಸಮಿತಿಗೆ ಹಾಲ್ ಕೂಡ ಅವರು ಅನುದಾನ ಕೊಡ್ತೇನೆ, ನೀವು ಕೆಲಸ ಮುಂದುವರಿಸಿ ಅಂತ ಹೇಳಿದ್ರೆ, ಯಾವುದೇ ಕಾಮಗಾರಿ ಇರಲಿ ಅಥವಾ ಯಾವುದೇ ಅದು ಬಿಟ್ಟು ಖಾಸಗಿ ನಮಗೆ ಯಾವುದಾದ್ರೂ ಕೆಲಸ ಬೇಕಾದರೆ ಭಾರಿ ಬೇಗ ಸ್ಪಂದನೆ ಕೊಡ್ತಾರೆ. ಹಾಗಾಗಿ ಶಾಸಕರ ಮಟ್ಟಿಗೆ ನಾವು ಏನು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಇಷ್ಟು ದೊಡ್ಡ ಒಂದು ಅನುದಾನವನ್ನು ಚಿಕ್ಕ ಒಂದು ಗ್ರಾಮಕ್ಕೆ ಹಾಕಿದ್ದಕ್ಕೆ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇವೆ ಗ್ರಾಮಸ್ಥರ ಪರವಾಗಿ. ಶಾಸಕರು ಮುಂದುವರಿಸಿ ಒಳ್ಳೆಯದಾಗಿದೆ. ಈಗ ನಮಗೆ ನೆರೆಯವರಿಗೆ ಎಲ್ಲ ನೆರೆ ಬಂದು ಮುಳುಗ್ತಿತ್ತು, ಈಗ ನೀರು ಒಳ್ಳೆ ಫ್ಲೋ ಆಗಿ ಹೋಗ್ತದೆ. ಅಂದರೆ ಹರಿಲಿಕ್ಕೆ ಒಂದು ಒಳ್ಳೆ ಜಾಗ ಮಾಡಿಕೊಟ್ಟೆ. ಮತ್ತು ನಮಗೆ ಪ್ರೊಟೆಕ್ಷನ್ ಅಂದರೆ ಇಲ್ಲಿ ತೆಂಗಿನ ಮರ ಎಲ್ಲ ನದಿಗೆ ಬೀಳ್ತಿತ್ತು, ನಮ್ಮದು ಕೆಲವು ಮರ ಹೋಗಿದೆ ತಡೆಗೋಡೆ ಇಲ್ಲದೆ. ಈಗ ನಾವು ತುಂಬ ಒಂದು 10-15 ವರ್ಷದಿಂದ ಮನವಿ ಮಾಡ್ತಾಯಿದ್ದೇವೆ ಎಲ್ಲ ಅಧಿಕಾರಿಗಳಿಗೂ, ಸಣ್ಣ ನೀರಾವರಿ ಎಲ್ಲ DC ಅವರ ತನಕ ಹೋಗಿ ಮನವಿ ಮಾಡಿದ್ದೇವೆ. ಆದರೆ ಈ ಸಲ ನಮ್ಮ ಲಕ್ ಅಂತ ಹೇಳ್ಬೋದು, ದೇವರು ನಮಗೆ ಹೌದು 500 ಮೀಟರ್ ಆಗುವಾಗ ನಮಗೆ ಒಂದು 100 ಮೀಟರ್ ನಮಗೆ ಸಿಕ್ಕಿದೆ. ದಿನನಿತ್ಯ ಜೀವ ಭಯದಲ್ಲೇ ಖಂಡಿತ. ಈಗ ಮತ್ತೆ ರಸ್ತೆ ಒಳ್ಳೆ ರಸ್ತೆ ಆಗಿದೆ, ಎಲ್ಲವೂ ಆಗಿದೆ. ಇವರೆಲ್ಲ ಹೆಲ್ಪ್ ಮಾಡಿದ್ದಾರೆ. ಇವರೆಲ್ಲ ನಮಗೆ ಇಲ್ಲ, ನಾವು ಹುಣಿಯಿಂದ ಬಂದು ಬೀಳ್ತಿದ್ದೆವು. ನಾನೇ 2 ಸಲ ಗದ್ದೆಗೆ ಬಿದ್ದಿದ್ದೀನಿ. ತುಂಬ ಹೋರಾಟ ಮಾಡಿದ್ದೇವೆ. ಆದರೂ ಏನು ನಮಗೆ ಈಗ ಎಲ್ಲ ಜನ ಸೇವೆ ಆಗಿದೆ ಅಂತ ಹೇಳ್ಬೋದು. ಹೇಗೆ ಮ್ಯಾಮ್ ಯಶ್ಪಾಲ್ ಸುವರ್ಣ ಅವ್ರ ವ್ಯಕ್ತಿತ್ವ ಆಗಲಿ, ಜನರ ಜೊತೆಗೆ ಹೇಗಿರ್ತಾರೆ ನೀವು ಕಂಡಿರೋ ಹಾಗೆ? ಒಳ್ಳೆದಿದ್ದಾರೆ, ತೊಂದರೆ ಇಲ್ಲ. ತಾವೇನು ಹೇಳ್ತೀರಾ ಸರ್ ಶಾಸಕರ ಬಗ್ಗೆ? ಅದೇ ನಮ್ಮ ಬಗ್ಗೆ ಹೇಳಿದರೆ ನಮಗೆ ತುಂಬ ಹೆಮ್ಮೆನೆ ಅವರ ಬಗ್ಗೆ. ತುಂಬ ನಾವು ಒಂದು ಈ ಬಗ್ಗೆ ಈ ರೋಡಲ್ಲಿ ತುಂಬ ಹೋರಾಟ ಮಾಡಿದ್ವಿ ಮುಂಚೆ. ಈ ಹೋರಾಟ ಮಾಡಿದ್ದಕ್ಕೆ ಒಂದು ಫಲ ಸಿಕ್ಕಿದಂತೆ ನಾವು ಹೇಳ್ಬೋದು ಇವ್ರ ಹತ್ರ ಶಾಸಕರಿಗೆ. ಸಮಸ್ಯೆ ಕಂಡಿದ್ದೀರಿ ಮುಂಚೆ? ನಾವು ಇಲ್ಲಿ ಬಂದಿದ್ದು ಸರ್, ಇಲ್ಲಿ ಸ್ಥಳ ತಗೊಂಡು ಒಂದು 15 ವರ್ಷ ಆಗಿದೆ ಸರ್. ಇವಾಗ ಒಂದು 3-4 ವರ್ಷ ಆಗಿದೆ ಮನೆ ಕಟ್ಟಿ ಇಲ್ಲಿ. ನಾವು ಇಲ್ಲಿ ನಮ್ಮ ಮನೆತನ ಅಲ್ಲ, ಎಲ್ಲ ನಮ್ಮ ಉಡುಪಿ ಡಿಸ್ಟಿಕಲ್ಲಿ ಕೋಡಿ ಬೆಂಗ್ರೆ ಉಂಟಲ್ಲ, ಅಲ್ಲಿ ನಮ್ಮದು. ಇವಾಗ ಆರಾಮಾಗಿದ್ದೇವೆ. ಇವಾಗ ಈ ಕಲ್ಲೆಲ್ಲ ಹಾಕಿ ನೀರು ನೋಡಿ ಮೇಲ್ಗಡೆ ಬರುವುದಿಲ್ಲ ಅಲ್ಲಿ. ಒಳ್ಳೇದು ಇದು ಎಲ್ಲ ನೀರೆಲ್ಲ ಕೆಳಗಡೆ ನೋಡಿ ಅಷ್ಟು ರಭಸಲ್ಲಿ ಹೋಗ್ತಾ ಉಂಟು. ಹೌದೇನು ಸ್ವಲ್ಪ ಮುಂಚೆ ಎಂತ ಇಲ್ಲ ಸರ್, ಇಲ್ಲಿ ಬರಲಿಕ್ಕೆ ಹೆದರಿಕೆ ಆಗ್ತಿತ್ತು. ಮತ್ತು ನೀರು ಇದರಲ್ಲಿ ಮೇಲ್ಗಡೆ ಬಂದು ಎಲ್ಲ ಮನೆ ಮುಳುಗಡೆ ಆಗ್ತಿತ್ತು. ಇವಾಗ ಏನಿಲ್ಲ ಸರ್, ಅಷ್ಟು ನಮ್ಮ ಶಾಸಕರಿಂದ ನಮಗೊಂದು ಮೆಚ್ಚುಗೆ ಉಂಟು. ಸರಿ, ಇಷ್ಟ ತನಕ ಬಂದ ಶಾಸಕರಲ್ಲಿ ಯಶ್ಪಾಲ್ ಸುವರ್ಣರು ನಮ್ಮ ಆ್ಯಕ್ಚುಲಿ ರಿಕ್ಷಾಸ್ ಇದಕ್ಕೆ ಬರುವವರು ಬಡವರು, ಅವರಿಗೆ ಏನು ಇರೋದಿಲ್ಲ. ಅವರ ಒಂದು ಹಣ ಇಲ್ಲದೆ ಈ ರಿಕ್ಷಾ ಹಾಕುವಂಥ ಒಂದು ಕಡಿಮೆ ಬಜೆಟಲ್ಲಿ ಆಗುವಂಥ ಒಂದು ಅಂದರೆ ಆಟೋ ರಿಕ್ಷಾ ಮಾತ್ರ, ಅದರಲ್ಲಿ ದುಡ್ದು ಇದು ಮಾಡ್ತಾರೆ. ಅಂಥವರಿಗೆ ಬೇಗವಾಗಿ ಸ್ಪಂದಿಸಂದರೆ ನಮ್ಮ ಶಾಸಕರು ಮಾತ್ರ, ಈಗಿನ ಶಾಸಕರು. ಯಾಕೆಂದರೆ ನಾನು ಎಷ್ಟು ಸರಿ ಸ್ಟಾರ್ಟಿಂಗ್ ಹೋದಾಗ ನಮಗೆ ಇದು ಕೊಡ್ತಾರಿಲ್ವ ಅಂತ, ನಮಗೆ ಬೆಲೆ ಕೊಡ್ತಾರಿಲ್ವ ಅಂತ ಇದು ಮಾಡಿದೆ. ಬಟ್ ಅವರು ಹಾಗೆ ಮಾಡಲಿಲ್ಲ. ಬಟ್ ನಮ್ಮನ್ನು ಕರೆದು ಅವರ ಇದರಲ್ಲಿ ಚೇಂಬರಲ್ಲಿ ಕೂತ್ಕೊಳಿಸಿ ಮಾತಾಡಿ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿ ನಮಗೆ ಸ್ಟಾರ್ಟಿಂಗ್ ಹೋದಾಗ ಕೂಡಲೇ ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ಒಂದು ಆಶ್ವಾಸನೆ ಕೊಟ್ಟರು. ಆನಂತರ ನಮಗೆ ಧೈರ್ಯ ಕೊಟ್ಟರು, ಪುನಃ ನೀವು ಮಾಡಿ, ಯಾರಾದರೂ ತೊಂದರೆ ಕೊಟ್ಟರೆ ನಾನು ಇದ್ದೇನೆ ಅಂತೇಳಿ. ಇಲ್ಲಿ ತುಂಬ ತೊಂದರೆ ಆಯ್ತು ನಮಗೆ ಈ ಸ್ಟ್ಯಾಂಡ್ ಮಾಡುವಾಗ. ಸ್ಟ್ಯಾಂಡ್ ಮಾತ್ರ ಅಲ್ಲ ಸರ್, ತಮ್ಮ ವೈಯಕ್ತಿಕ ಸಮಸ್ಯೆಗಳಿಗೂ ಕೂಡ ಹೇಗೆ ಸ್ಪಂದಿಸ್ತಾರೆ ಅಂತ ಶಾಸಕರು? ವೈಯಕ್ತಿಕ ಸಮಸ್ಯೆಗಳಿಗೂ ಒಂದು ಫೋನ್ ಮಾಡಿದಾಗ ಕೂಡಲೇ ರೆಸ್ಪಾನ್ಸ್ ತಗೊಳ್ತಾರೆ. ಇಲ್ಲದೆ ಸ್ವಲ್ಪ ಹೊತ್ತು ಬಿಟ್ಟು ಪುನಃ ನಾವೊಂದು ಕೆಳಗಿನಂತಲ್ಲಿ ಇರುವವರು ಆದರೂ ಕೂಡ ನಮಗೆ ಒಂದು ಸ್ಪಂದಿಸ್ತಾರೆ ಅಂದರೆ ಅದು ಖುಷಿಯ ವಿಷಯ. ಯಾಕೆಂದರೆ ಒಂದು ಶಾಸಕರಾಗಿ ಮತ್ತೆ ಕೂಡ ರಿಟರ್ನ್ ಫೋನ್ ಮಾಡಿ ಕೇಳ್ತಾರೆ, ಎಂತ ನೀವು ಯಾಕೆ ಫೋನ್ ಮಾಡಿದೆ ಅಂತ ಕೇಳಿ ಅದರ ಬಗ್ಗೆ ಸ್ಪಂದಿಸ್ತಾರೆ. ಅದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಯಾಕೆಂದರೆ ಇಂಥ ಶಾಸಕರು ಸಿಗೋದೇ ಕಷ್ಟ ನಮ್ಮ. ಹಾಗಾಗಿ ಈಗ ನಿಜವಾಗಿ ಇಲ್ಲಿ ಸ್ವಲ್ಪ ಈಗ ಇದಿತ್ತು, ಅವರಿಗೆ ಸಹ ಬಜೆಟ್ ಬರೋದು ಕಡಿಮೆ. ಯಾಕೆಂದರೆ ಈಗ ಗೌರ್ಮೆಂಟ್ ಅವ್ರದ್ದಲ್ಲ, ಕಾಂಗ್ರೆಸ್ ಸರ್ಕಾರ. ಹಾಗಿಂದಾಗಿ ಸ್ವಲ್ಪ ಕೆಲಸದ ಒತ್ತಡ ಇರ್ತದೆ ಯಾರಿಗೆ ಕೂಡ. ಒಂದು ಶಾಸಕರಿಗೆ ಅಲ್ಲಲ್ಲಿ ತಮ್ಮ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಬೇಕಂತೇಳಿ ಇರ್ತದೆ ಎಲ್ಲ ಶಾಸಕರು ಕೂಡ. ಅದು ಕೂಡ ಈಗ ಬಜೆಟ್ನ ಇದರಲ್ಲಿ ಅವರಿಗೆ ಸ್ವಲ್ಪ ಕಡಿಮೆ ಕೆಲಸ ಆಗ್ತದೆ ಉಂಟು. ಆದರೂ ಕೂಡ ಇವರು ತಮ್ಮ ಮುತುವರ್ಜಿ ವಹಿಸಿ ಆಯಾ ಸಂಘ ಇದರಿಂದ ಯಾವುದು ಈಗ ಒಂದು ಕೆಲವೆಲ್ಲ ಅವ್ರದ್ದು ಅಭಿವೃದ್ಧಿ ಕೆಲಸ ಮಾಡುವಾಗ ಬಜೆಟೆಲ್ಲ ತಂದು ಹೇಗಾದರೂ ಮಾಡಬೇಕಂತೇಳಿ ಅವರ ಇದರಲ್ಲಿ ಮಾಡ್ತಾಯಿದ್ದಾರೆ. ಈಗ ಮಲ್ಪೆಯಲ್ಲಿ ಈಗ ಸಾಧಾರಣ ಮಟ್ಟಿಗೆ ಇಂಪ್ರೂವ್ಮೆಂಟ್ ಉಂಟು.
ಎಲ್ಲ. ಕೇವಲ ಆಟೋ ಚಾಲಕರು ಮಾತ್ರ ಅಲ್ಲ ಸರ್, ಇಡೀ ಕ್ಷೇತ್ರದ ಜನಾಭಿಪ್ರಾಯ ಹೇಗಿದೆ, ಅವ್ರ ಬಗ್ಗೆ ಏನು ಮಾತಾಡ್ಕೋತಾ ಇರ್ತಾರೆ ಆಫ್ ದ ರೆಕಾರ್ಡ್ ಅಂತ? ಈಗಿನ ಇದರಲ್ಲಿ ಅವರಿಗೆ ಒಳ್ಳೆಯ ಇದುಂಟು, ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಉಂಟು. ಯಾಕೆಂದರೆ ಎಲ್ಲೇ ಆಗಲಿ ಅವರು ಎಂತಾದರೂ ಒಂದು ಸಣ್ಣ ಪುಟ್ಟ ಇದಕ್ಕೂ ಕೂಡ ಸ್ಪಂದಿಸ್ತಾರೆ, ಬಂದು ಅಲ್ಲಿ ನೋಡಿ ಹೋಗಿ. ಈಗ ಕೆಲವೆಲ್ಲ ಮೊನ್ನೆ ಒಂದು ನಿಟ್ಟೂರಲ್ಲಿ ಒಂದು ಮನೆಗೆ ಒಂದು ಇದಾಯಿತು, ಅಲ್ಲಿ ಸಹ ಹೋಗಿ ಅವರು ಸ್ಪಂದಿಸಿದ್ದಾರೆ. ಒಂದು ಮರ ಬಿದ್ದು ಕೂಡ ಈಗ ಬರ್ತಾರೆ. ಹಾಗೆ ಜನಗಳೊಟ್ಟಿಗೆ ಸ್ಪಂದನೆ ಉಂಟು, ಒಳ್ಳೆ ರೀತಿಯ ಸ್ಪಂದನೆ ಇರಲಿಕ್ಕೆ ಹೋಗಿ ಈಗ ಒಳ್ಳೆಯ ಅವರಿಗೆ ನೆಕ್ಸ್ಟ್ ಕೂಡ ಅವರಿಗೆ ಒಳ್ಳೆಯ ಚಾನ್ಸ್ ಉಂಟು. ಹಾಗೆ ಇದೇ ಜನಪ್ರಿಯತೆ ಮುಂದುವರೆದು ಮುಂದಿನ ಚುನಾವಣೆಯಲ್ಲಿ ಗೆಲ್ಬೋದಾ ಸರ್ ಮತ್ತೆ ಯಶ್ಪಾಲ್? ಖಂಡಿತ ಚಾನ್ಸ್ ಉಂಟು ಅವರಿಗೆ, ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವಂಥ ಒಂದು ಚಾನ್ಸ್ ಉಂಟು ಅವರಿಗೆ. ಅವರೀಗ ಆಟೋ ರಿಕ್ಷಾ ಚಾಲಕರಿಗೆ ಮಾತ್ರ ಇದು ತಮ್ಮ ಒಂದು ತಂದೆ ತಾಯಿಯ ಸಾವಿನ ನೆನಪಿಗಾಗಿ ಒಂದು ಇನ್ಶೂರೆನ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಇದು ಇಷ್ಟ ತನಕ ಯಾರು ಕೂಡ ಮಾಡಲಿಲ್ಲ, ಯಾವ ಶಾಸಕರಾಗಲಿ ಯಾರು ಕೂಡ ಮಾಡಲಿಲ್ಲ. ಅದನ್ನು ಅವರು ಈಗ ಎಲ್ಲ ನಮ್ಮ ಈ ಉಡುಪಿ ಕ್ಷೇತ್ರದ ಎಲ್ಲ ಆಟೋ ಚಾಲಕರಿಗೆ ಅದೊಂದು ಬೆನಿಫಿಟ್ ಅಂತ ಹೇಳ್ಬೋದು. ಯಾಕೆಂದರೆ ಕೆಲವರು ಇನ್ಶೂರೆನ್ಸ್ ಮಾಡೋದಿಲ್ಲ, ಕೆಲವು ನಮ್ಮ ಆಟೋ ಚಾಲಕರು ಇಂಥದ್ದೆಲ್ಲ ಮಾಡಿದರೆ ಅವರಿಗೆ ಕಷ್ಟ ಕಾಲದಲ್ಲಿ ಒಂದು ಸ್ಪಂದಿಸುವಂಥ ಒಂದು ಒಳ್ಳೆಯ ಕೆಲಸ ಆಗ್ತದೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಯಾಕೆಂತೇಳಿ ಎಸ್ ಟಿ ಸಮುದಾಯಕ್ಕೆ ನಮ್ಮ ಶಾಸಕರು 3 ವರ್ಷದಲ್ಲಿ ನಮಗೆ ಬೇಕಾದ ಬಹುದಿನದ ಬೇಡಿಕೆ ಒಂದು ಸಮುದಾಯ ಭವನ ಆಗಬೇಕಂತ ಹೇಳಿ ಅದನ್ನು ಅವರು ಹೇಳಿದಂತೆಯೇ ಈಗ ನೆರವೇರಿಸಿಕೊಟ್ಟಿದ್ದಾರೆ. ಶಂಕುಸ್ಥಾಪನೆಯಿಂದ ಹಿಡಿದು 1 ವರ್ಷದೊಳಗೆ ನಮಗೆ ಸಮುದಾಯ ಭವನವನ್ನು ಮೊನ್ನೆ ಉದ್ಘಾಟನೆ ಕೂಡ ಮಾಡಿದ್ದಾರೆ. ತುಂಬ ಹೆಮ್ಮೆ ಆಗ್ತಿದೆ ಸರ್. ಅದರ ಜೊತೆಗೆ ನಮ್ಮ ಈ ಎಸ್ ಟಿ ಸಮುದಾಯಕ್ಕೆ ಒಂದು ಅಂಗನವಾಡಿ ಇರಲಿಲ್ಲ, ಅವರು ಬಂದ ಮೇಲೇ ಅದನ್ನು ಅವರು ಫಾಲೋಅಪ್ ಮಾಡಿ ಅಂಗನವಾಡಿಗೆ ಮೊನ್ನೆ ಶಂಕುಸ್ಥಾಪನೆ ಕೂಡ ಮಾಡಿದ್ದೇವೆ. ಇನ್ನೇನು ಒಂದು 6 ತಿಂಗಳ ಒಳಗೆ ಅಂಗನವಾಡಿ ರಚನೆ ಆಗ್ತದೆ. ತುಂಬ ಹೆಮ್ಮೆ ಆಗ್ತದೆ. ಯಾಕೆಂತ ಹೇಳಿದರೆ ಎಸ್ ಟಿ ಸಮುದಾಯಕ್ಕೆ ಅವರು ತಮ್ಮ ಮುತುವರ್ಜಿಯನ್ನು ತೋರಿಸಿ ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ ಅಂತ ನಮಗೆ ಹೆಮ್ಮೆ ಆಗ್ತದೆ ಸರ್ ಶಾಸಕರ ಬಗ್ಗೆ. ತಮ್ಮ ಊರಿನ ಅಭಿವೃದ್ಧಿ ಎಲ್ಲ ಹೇಗಿದೆ, ಅಭಿಪ್ರಾಯ ಹೇಗಿದೆ ತಮ್ಮೂರ ಬಗ್ಗೆ? ತೊಂದರೆ ಇಲ್ಲ ಸರ್. ಈ ಶಾಸಕರು ಬಂದ ಮೇಲೆ ನಮ್ಮ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಇನ್ನೂ ಅಭಿವೃದ್ಧಿ ಕೆಲಸ ಬಾಕಿ ಇದೆ ಸರ್. ಯಾಕಂತ ಹೇಳಿದರೆ ನಮ್ಮದು ಇಂದ್ರಾಳಿ ವಾರ್ಡ್ ಅಂತ ಹೇಳೋದು ತುಂಬ ದೊಡ್ಡ ವಾರ್ಡ್, ಇನ್ನೂ ಬಾಕಿ ಇದೆ. ನಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ಅವರ ಕೈಯಿಂದ ಎಷ್ಟಾಗ್ತದೆ ಅಷ್ಟು ಕೆಲಸ ಮಾಡಿ ಕೊಡ್ತಿದ್ದಾರೆ ನಮಗೆ ಹೋದ ಕೂಡಲೇ ಅವರು ಇಲ್ಲ ಅಂತ ಹೇಳಿಲ್ಲ, ನನಗೆ ಬರೀ ಕೈಯಿಂದ ಕಳಿಸಿಕೊಟ್ಟಿಲ್ಲ. ಇದ್ದ ಅನುದಾನ ಎಲ್ಲ ನಮಗೆ ಕೊಟ್ಟು ನಮಗೆ ಸಹಕರಿಸಿದ್ದಾರೆ. ಶಾಸಕರನ್ನ? ಹೌದು ಸರ್, ನಾವು ವಾರಕ್ಕೊಮ್ಮೆ ಆದರೂ ನಾವು ಹೋಗಿ ಮನೆ ಹೋಗಿ ಭೇಟಿ ಮಾಡ್ತಾ ಬರ್ತೇವೆ ಅವರನ್ನು. ಸ್ಪಂದನೆ ಮಾಡ್ತಾರಾ ಸರಿಯಾಗಿ? ಖಂಡಿತ 100% ಸ್ಪಂದನೆ ಮಾಡ್ತಾರೆ. ಇಡೀ ಕ್ಷೇತ್ರದ ಜನಾಭಿಪ್ರಾಯ ಹೇಗಿದೆ, ಅವ್ರ ಬಗ್ಗೆ ಏನು ಮಾತಾಡ್ಕೋತಾರೆ ಆಫ್ ದಿ ರೆಕಾರ್ಡು ಏನಾದ್ರು ಕೇಳಿಸಿ? ಹಾಗೇನಿಲ್ಲ ಸರ್. ಈಗಂದರೆ ನಮ್ಮ ಸರ್ಕಾರ ಇದ್ದರೆ, BJP ಸರ್ಕಾರ ಇದ್ದರೆ ನಮಗೆ ಅನುದಾನ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ಅನುದಾನ ಬರ್ತದೆ ಅದನ್ನು ಬಂದದಷ್ಟು ನಮಗೆ ಅವರು ಹಂಚಿಕೆ ಮಾಡಿ ಕೊಡ್ತಾ ಇದ್ದಾರೆ. ತುಂಬ ಒಳ್ಳೆ ನಮಗೆ ಸ್ಪಂದನೆ ಮಾಡ್ತಾರೆ. ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ಯಶ್ಪಾಲ್ ಸುವರ್ಣ ಅವರು ಕಳೆದ 3-4 ವರ್ಷಗಳಿಂದ ವಿದ್ಯಾರ್ಥಿಗಳಂತ ಬಂದರೆ ಅವರ ಒಂದು ಟ್ರಸ್ಟಿಂದ ಒಂದು ಸ್ಕಾಲರ್ಶಿಪ್ಪನ್ನು ನೀಡುವಂಥದ್ದಾಗಿರ್ಬೋದು. ಮತ್ತು ಉಡುಪಿಯಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ ಅನ್ನೋ ಒಂದು ಪದ್ಧತಿಗಳು ತುಂಬ ಕಮ್ಮಿ ಇತ್ತು ಅವ್ರು ಬರೋಕ್ಕಿಂತ ಮುಂಚೆ. ಈಗ ಪ್ರತಿ ಸರ್ಕಾರಿ ಕಾಲೇಜುಗಳಲ್ಲಿ ಮತ್ತು ಡಿಗ್ರಿ ಕಾಲೇಜ್ಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಅನ್ನೋ ಒಂದು ಪದ್ಧತಿ ಜಾಸ್ತಿ ಆಗಿದೆ. ಮತ್ತು ವಿದ್ಯಾರ್ಥಿಗಳು ಏನೇ ಒಂದು ಸಹಾಯ ಅಂತ ಕೇಳ್ಕೊಂಡು ಹೋದರೆ ಅವರು ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ, ಪ್ರತಿಯೊಂದಕ್ಕೂ ಸಹಕರಿಸ್ತಾರೆ. ಮತ್ತು ಏನೇ ಕಾಲೇಜಲ್ಲಿ ಕಾರ್ಯಕ್ರಮಗಳಾದರೂ ಕೂಡ ನಮ್ಮ ಜೊತೆಗೆ ನಿಲ್ತಾರೆ, ನಮಗೆ ಒಂದು ಸಪೋರ್ಟಿವ್ ಆಗಿ ನಿಲ್ತಾರೆ. ಮತ್ತು ವಿದ್ಯಾರ್ಥಿ ಸ್ನೇಹಿ ಶಾಸಕರಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೌದು, ಸ್ಕೂಲು ಕಾಲೇಜ್ಗಳಲ್ಲಿ ಪ್ರತಿನಿತ್ಯ ವಿಸಿಟ್ ಮಾಡ್ತಾ ಇರ್ತಾರೆ. ಅಲ್ಲಿನ ಮಕ್ಕಳ ಜೊತೆ ಬೆರೆಯುವಂಥದ್ದಾಗಿರ್ಬೋದು, ಅಲ್ಲಿನ ಒಂದು ಊಟೋಪಚಾರಗಳು ಯಾವ ರೀತಿ ಹೋಗ್ತಾ ಇದೆ, ಒಂದು ಫೆಸಿಲಿಟೀಸ್ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು ಪ್ರತಿಯೊಂದು ಗ್ರೌಂಡಲ್ಲಿ ಇಳಿದು ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲರೂ ಕೂಡ ಕ್ಷೇತ್ರದ ಜನ ಕೂಡ ನೋಡ್ತಾ ಇದ್ದೀವಿ. ಯೂತ್ಸ್ಗಳಲ್ಲಿ ಒಂದು ಯೂತ್ ಲೀಡರ್ಶಿಪ್ಪಿಗೆ ತುಂಬ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅದು ಯಾವುದೇ ಒಂದು ಸಂಘಟನೆಗಳಾಗಿರ್ಬೋದು, ಯೂತ್ ಲೀಡರ್ಶಿಪ್ ಅಂತ ಬಂದಾಗ ಅವರಿಗೆ ಒಂದು ಗೈಡೆನ್ಸನ್ನು ನೀಡುವಂಥದ್ದಾಗಿರ್ಬೋದು, ಸಪೋರ್ಟಿವ್ ಆಗಿ ನಿಲ್ತಾರೆ. ಯಾವತ್ತೂ ಕೂಡ ಹೋದರೆ ಇಲ್ಲ ಅಂತ ಹೇಳಿದ್ದಂತ ಇಲ್ಲ, ಅವ್ರ ಕೈಯಲ್ಲಿ ಏನಾಗುತ್ತೆ ಅಷ್ಟು ಹೆಲ್ಪನ್ನು ಅವರು ಖಂಡಿತವಾಗಿ ಮಾಡ್ತಾ ಇದ್ದಾರೆ. ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರ್ತೀರ, ಅವ್ರ ಬಗ್ಗೆ ಹೇಗೆ ಅಭಿಪ್ರಾಯ ಇದೆ, ಏನು ರೆಸ್ಪಾನ್ಸ್ ಇದೆ ಅಂತ? ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪಾಸಿಟಿವ್ ಇಂಪ್ಯಾಕ್ಟ್ಸ್ ಇದ್ದಾವೆ. ಜನರು ಕೂಡ ತುಂಬ ಪಾಸಿಟಿವ್ ಆಗಿ ಕಾಮೆಂಟ್ಸ್ಗಳನ್ನು ಹಾಕೋದಂತಾಗಿರ್ಬೋದು. ಅಂದರೆ ಕ್ಷೇತ್ರದ ಜನ ಪ್ರತಿನಿತ್ಯ ಅವ್ರನ್ನ ನೋಡ್ತಾ ಇದ್ದಾರೆ, ಅವನು ನಡೆ ನುಡಿಯಾಗಿರ್ಬೋದು, ಮತ್ತು ಅವರು ಪ್ರವಾಸವನ್ನು ಮಾಡುವಂಥದ್ದಾಗಿರ್ಬೋದು. ಪ್ರತಿ ಶಾಲಾ ಕಾಲೇಜುಗಳಲ್ಲಿ, ಪ್ರತಿ ಹಳ್ಳಿಗಳು ಕೂಡ ಶಾಸಕರು ಹೋಗ್ತಾ ಇದ್ದಾರೆ. ಒಂದು ತುಂಬ ಅಭಿಮಾನ ಇದೆ ನಮ್ಮ ಶಾಸಕರು ಯಶ್ಪಾಲ್ ಸುವರ್ಣ ಅವರಿಂದ. MLA ಅವರು ನಮಗೆ ಸ್ಟೂಡೆಂಟ್ಸ್ ಅವರಿಗೆ ತುಂಬ ಪ್ರೋತ್ಸಾಹ ಎಲ್ಲ ನೀಡ್ತಿದ್ದಾರೆ. ಸೊ ಫುಲ್ ಹೆಮ್ಮೆ ಉಂಟು ಅವರು MLA ಆದದ್ದು. ಅವ್ರು ಫುಲ್ ಸಪೋರ್ಟಿವ್ ಇದ್ದಾರೆ. ನೀವು ಯಾವ ಪ್ರೊಫೆಷನ್ ನಿಮ್ಮದು? ನಮ್ಮದು BCom. ನಿಮ್ಮ ಕಾಲೇಜ್ಗಳಿಗೆಲ್ಲ ಬಂದಿರ್ತಾರಾ ಶಾಸಕರು ಏನಾದರೂ? ಹಾಂ, ತುಂಬ ಸತಿ ಬಂದಿದ್ದಾರೆ. ನಮಗೆಲ್ಲ ಒಳ್ಳೆ ಗೈಡ್ ಮಾಡ್ತಿದ್ದಾರೆ, ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ನಾನು. ಏನು ಸಜೆಷನ್ಸ್ ಕೊಡ್ತಾರೆ ಸ್ಟೂಡೆಂಟ್ಸ್ಗಳಿಗೆಲ್ಲ? ಒಳ್ಳೆಯ ಸಜೆಸ್ಟ್ ಮಾಡ್ತಾರೆ. ಸೊಸೈಟಿಯಲ್ಲಿ ಒಂದು ಇನ್ಸ್ಪಿರೇಷನ್ ಥರ ಹೋಗಿರಿ ಹಾಗೆಲ್ಲ ತುಂಬ ಸತಿ ಹೇಳಿದ್ದಾರೆ. ಓಕೆ, ಉಡುಪಿ ಕಾನ್ಸ್ಟಿಟ್ಯೂನ್ಸಿ ಹೇಗೆ ಡೆವಲಪ್ಮೆಂಟ್ ಇದೆ? ತಾವು ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡ್ತಾ ಇರ್ತೀರಿ, ಸೊ ಏನು ಡಿಸ್ಕಷನ್ ಆಗುತ್ತೆ ಅಂತ ಯೂಶ್ವಲಿ? ಚೆನ್ನಾಗಿದೆಯಾ ರೋಡ್ಸ್, ಕ್ಲೀನಿಂಗ್, ಡ್ರಿಂಕಿಂಗ್ ವಾಟರ್?
ಮುಂಚೆಲ್ಲ ಅಷ್ಟಿರಲಿಲ್ಲ, ಬಟ್ ಈಗ ಅವರ MLA ಆಗಿ ತುಂಬ ಎಲ್ಲ ಡೆವಲಪ್ ಆಗಿದೆ. ಉಡುಪಿ ತುಂಬ ಡೆವಲಪ್ ಆಗಿದೆ ನಾನು ನೋಡುವ ಪ್ರಕಾರ. ನಿಮ್ಮದು ಊರು ಯಾವುದು, ಟೌನಾ ಅಥವಾ ಯಾವುದು? ನಂದು ಟಿಪಿಕಲ್ ಉಡುಪಿ, ಲೈಕ್ ಇಲ್ಲೇ ಟೌನ್. ಹಾಂ. ಓಕೆ, ಹೇಗಿದೆ ಟೌನ್ಸ್ ರೋಡ್ಸ್ ಇದೆಲ್ಲ? ಈಗ ತುಂಬ ಡೆವಲಪ್, ಮುಂಚೆಕ್ಕಿಂತ ಈಗ ತುಂಬ ಒಳ್ಳೆ ಆಗಿದೆ. ನಿಮ್ಮ ಹೆಸರು? ನಾನು ನಿಹಾರಿಕಾ ಪೈ. ನಾನು ಯಾವುದೇ ಪಾರ್ಟಿಯನ್ನು ದೂರುವುದಿಲ್ಲ. ಯಾಕಂದರೆ ನಾವೀಗ ಒಂದು ರೋಡ್ ಕೆಲಸ ಆಗಬೇಕಾದ್ರೆ ನಾನೊಂದು ಪಾರ್ಟಿ ಮತ್ತೊಂದು ಪಾರ್ಟಿ ಅಂತ ನಾವು ಅಲ್ಲಿ ಪ್ರತಿಭಟನೆ ಮಾಡೋದಲ್ಲ. ಪಾರ್ಟಿ ಯಾವುದೇ ಇರಲಿ, ನಾವು ಅವರ ಜೊತೆ ಕೂಡಿ ನಾವು ಕೆಲಸ ಮಾಡಿದರೆ ಮಾತ್ರ ಕರ್ತವ್ಯ ಆಗ್ತದೆ ಅಲ್ಲಿ, ಸಮಾಜದ ಕೆಲಸ ಆಗೋದು. ಈಗ ನಾನು ಒಬ್ಬರು BJP ಆಗ್ತೇವೆ ಅಥವಾ ಮತ್ತೊಬ್ಬರು ಕಾಂಗ್ರೆಸ್ನವರು ಇರ್ತಾರೆ, ಅವರು ಕೆಲಸ ಮಾಡುವಾಗ ನಾವು ಯಾವತ್ತೂ ತಡೆ ಕಟ್ಟಬಾರ್ದು. ಈಗ BJP ಶಾಸಕರು ಯಶಪಾಲ್ ಅವರು ಮಾಡ್ತಾ ಇದ್ದಾರಾ? ಇವರು ಕೆಲಸ ಮಾಡ್ತಿದ್ದಾರೆ. ಮತ್ತು ಯಾವುದೇ ಧಾರ್ಮಿಕ ಕಾರ್ಯಕ್ರಮಕ್ಕೂ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮ ಇದಕ್ಕೆಲ್ಲ ಚಟುವಟಿಕೆಗೆ ಬರ್ತಾ ಇರ್ತಾರೆ. ನಾವು ಆ್ಯಕ್ಚುಲಿ ನಾನೊಬ್ಬ ಇದಂತಲ್ಲ, ನಾನು ಯಾವುದೇ ಪಕ್ಷದ ಪರವಾಗಿ ಮಾತಾಡೋದಿಲ್ಲ. ನಾನೊಬ್ಬ ಸೋಷಿಯಲ್ ವರ್ಕರ್ ಆಗಿ ನಾವು ನಿಮಗೆ ಹೇಳ್ತಿರ್ತೀವಿ. ಜನಗಳ ಜೊತೆ ಹೋಗಿರ್ತಾರೆ ಶಾಸಕರು, ಸ್ಪಂದನೆ ಮಾಡ್ತಾರಾ? ನಾವೇನು ಅಣ್ಣ ತಮ್ಮರಾಗಿರ್ತೀವಲ್ಲ, ಸ್ಪಂದನೆ ಕೊಡೋದಿಲ್ಲ. ಅವರಿಗೆ ದೊಡ್ಡವರು ಸಣ್ಣವರು ಎನ್ನುವುದು ಏನಿಲ್ಲ. ಅದು ನಾವು ಅವರು ಸಣ್ಣಗಿರುವಾಗಲೂ ನಾವು ನೋಡ್ತಾ ಇದ್ದೇವೆ. ಮತ್ತು ಅವರಲ್ಲಿ ಪಕ್ಷದ ಕಾರ್ಯಕರ್ತರಾಗಿರುವಾಗಲೂ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ನೆಕ್ಸ್ಟ್ ಮುಂದೆ ಕೂಡ ಅವರೇ ಗೆದ್ದು ಬರುವಂಥ ಚಾನ್ಸಸ್ ಇದೆಯಾ ಸರ್? ಅದು ಈಗಿನ ಪ್ರೊಸೀಜರ್ ಏನೆಂದರೆ, ಈಗ ಒಂದು ನೆರೆ ಬಂದಾಗೆ ರಾಜಕೀಯ ಅಂದರೆ ಒಂದು ಪಾರ್ಟಿಯಲ್ಲಿ ಒಂದು ಜನಸಂಖ್ಯೆ ಜಾಸ್ತಿ ಇರ್ತದೆ, ಕೆಲವು ಯುವಕರಿಂದ ಪಕ್ಷ ಮೇಲೆ ಬರ್ತದೆ, ಕೆಲವು ಹಣದ ಬಲದಿಂದ ಬರ್ತದೆ. ಹಾಗಿರುವಾಗ ಯಾವ ಪಕ್ಷ ಅಂತ ಇದೀಗ ನಿರ್ದಿಷ್ಟ ಹೇಳಲಿಕ್ಕೆ ಆಗೋದಿಲ್ಲ. ಈಗಿನ ಜನರು ಹಣದಾಸೆಗೋಸ್ಕರ ಎಲ್ಲಿ ಬೇಕಾದರೂ ನಾಯಿ ಥರ ಓಡ್ತಾರೆ. ಯಾವ ವ್ಯಕ್ತಿತ್ವ ತುಂಬ ಇಷ್ಟ ಆಗುತ್ತೆ ಸರ್ ಜನರಿಗೆ ಅವ್ರದ್ದು, ಯಶಪಾಲ್ ಅವ್ರದ್ದು? ಅವ್ರದ್ದು ಎಲ್ಲ ಧಾರ್ಮಿಕ ಕಾರ್ಯಕ್ರಮಕ್ಕೆ, ನಿಮ್ಮ ಆಟೋಟ ಸ್ಪರ್ಧೆಗಳಿಗೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಕರೆದ್ರೆ, ನಿಮ್ಮ ಯಾವುದೇ ಒಂದು ಫಂಕ್ಷನಿಗಂತರೂ ಅವರು ಎಲ್ಲರೊಟ್ಟಿಗೆ ಹೊಂದಾಣಿಕೆಯಾಗಿ ಮನೆಯವರಾಗೆ ಇರ್ತಾರೆ. ಮಠದ ಕಡೆ ಬಂದ ನಿಮ್ಮನ್ನು ಮಾತಾಡಿಸಿದ್ರೆ ಯಾವತ್ತಾದ್ರೂ ಬಂದಿದ್ರಾ ನಿಮ್ಮ ಶಾಪ್ ಕಡೆ? ಯಾರಿಗೆ? ನಮ್ಮಲ್ಲಿ ಡೈಲಿ ಸಿಗ್ತಾರೆ. ಮತ್ತು ನನಗೆ ಅವರು ಇವತ್ತು ನಿನ್ನೆ ಪರಿಚಯ ಇಲ್ಲ. ಅವರು ಹಿಂದಿನಿಂದ ಅವರನ್ನು ನಾನು ಕ್ಲೋಸ್ ಆಗಿ ಯಾರ ಹತ್ರ ಮಾತಾಡೋದಿಲ್ಲ. ನನ್ನಷ್ಟಕ್ಕೆ ನಾನು ಇರ್ತೀನಿ. ಅವರ ಅಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಇಲ್ಲಿ. ಒಬ್ಬ ಜನಪ್ರತಿನಿಧಿಯಾಗಿ ಮತದಾರರಾಗಿ ಈ ಅಭಿಪ್ರಾಯವನ್ನು ಹಂಚ್ಕೊಳ್ತಾ ಇದ್ರು. ಹೌದು, ಯಾಕಂದರೆ ನಾನು ಸೋಷಿಯಲಾಗಿ ಹೇಳೋದು, ಯಾವುದೇ ಪಕ್ಷಕ್ಕಾಗಲಿ ಯಾವುದೇ ಇದನ್ನು ಪಕ್ಷವನ್ನು ಹೊಗಳುವುದಿಲ್ಲ, ಅದನ್ನು ದೂರಲಿಕ್ಕಿಲ್ಲ. ಯಾಕಂದರೆ ಪಕ್ಷ ಕಟ್ಟುವುದೇ ಯಾರು? ನಾವು. ಜನರನ್ನು ಆರಿಸೋದು ಯಾರು? ನಾವು. ನಮಗೆ ಜನರನ್ನು ನಾವು ಆರಿಸಿದ ಮೇಲೆ ಜನರತ್ತ ಅವರಿಂದ ಕೆಲಸ ನಾವು ಮಾಡಿಸ್ಬೇಕು, ಅವ್ರು ಮಾಡೋದಲ್ಲ. ಯಾಕಂದರೆ ಅವರಿಗೆ ಸರ್ಕಾರದ ಅನುಮೋದನೆ ಬರಬೇಕು. ಈಗ ನಾನು ಕೆಲವು ಕಡೆ ನಾನೊಬ್ಬ ಸೋಷಿಯಲ್ ವರ್ಕರಾಗಿ ನಾನೊಂದು ವರ್ಕ್ ಮಾಡಿದ್ದೆ ನೋಡಿ. ನಮ್ಮ ಏರಿಯಾದಲ್ಲಿ ರೋಡ್ ಇಲ್ಲ, ಕಾಲ್ದಾರಿ ಮಾತ್ರ ಇತ್ತು. ಆ ಕಾಲ್ದಾರಿಯನ್ನು ನಾನು ನೇರವಾಗಿ ಮಂಗಳೂರಲ್ಲಿ ಭರತ್ಲಾಲ್ ಮೀನಾ DC ಮತ್ತು ಇವರನ್ನೆಲ್ಲ ಜಿಲ್ಲಾ ಕಾರ್ಯನಿರ್ವಹಣೆಗೆ ಕೂಡಿಕೊಂಡು ನನ್ನ ನೇರ ಹೆಸರಿನಲ್ಲಿ ನಾನು ಮಾಡ್ಕೊಂಡ್ಬಂದಿದ್ದೆ. ಅದು ನಮ್ಮಲ್ಲಿ ಛಲ ಬೇಕು. ಇವತ್ತು ನಮಗೆ ರಾಜಕೀಯ ನಾಯಕರಿರ್ತಾರೆ, ನಾವು ಅವರಿಂದ ನಾವು ಕೆಲಸ ಮಾಡ್ತೇವೆ ಅಂತ ಅವರನ್ನು ಆಕ್ಷೇಪ ಪಡಬಾರ್ದು, ಅವರನ್ನು ಯಾವತ್ತೂ ನಾವು ಕಾಯಲೇಬಾರದು. ನಮಗೆ ಎಷ್ಟು ಸಾಧ್ಯ ಉಂಟು ನಾವು ಅದನ್ನು ಎಲ್ಲ ಯುವಕರಿಗೆ ನಾನು ಹೇಳೋದಷ್ಟೇ. ಮತ್ತು ಮುಖ್ಯವಾಗಿ ನಾವು ಯಾವುದೇ ಪಕ್ಷ ಆಗಲಿ ಅವರ ವೈಯಕ್ತಿಕವಾಗಿ ಮತ ಹಾಕಬೇಕು. ನಾವು ಅಲ್ಲಿ ಹೋಗಿ ನನ್ನದೇ ಒಂದು ಪಕ್ಷವನ್ನು ಇನ್ನದೇ ಅಂತ ಜಗಳ ಮಾಡಿ ಏನು ಪ್ರಯೋಜನ ಉಂಟು? ಇವತ್ತು ನಾವು ಪಕ್ಷ ಜಗಳ ಮಾಡ್ತೇವೆ, ನಾಳೆ ನಾವು ಒಂದೇ ಥರ ಇರೋದಿಲ್ಲ, ಅದೇ ಜೊತೆಯಾಗಿರೋದಿಲ್ವ? ನಾವು ಜೊತೆಗಿದ್ದರೆ ಮಾತ್ರ. ಪಕ್ಷ ಅಂತ ಏನಿಲ್ಲ, ನಮಗೆ ಮತ ಹಾಕುವ ಹಕ್ಕು ಎಂತು, ಯಾವ ಪಕ್ಷಕ್ಕೂ ಮತ ಹಾಕುವ ಹಕ್ಕುಂಟು. ನಮಸ್ಕಾರ. ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಮಾನ್ಯ ಯಶಪಾಲೇಶ್ವರಣ್ಣ ಅವರ ಕುರಿತಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರಧಾನವಾಗಿ ಅವರ ಶಿಕ್ಷಣ ಕ್ಷೇತ್ರದ ಕೊಡುಗೆಗಳ ಕುರಿತಾಗಿ ನಾನು ಮಾತಾಡ್ತೇನೆ. ಶಿಕ್ಷಣ ಕ್ಷೇತ್ರಕ್ಕೆ ಅವರಿಂದ ಸಂದಂತಹ ಕೊಡುಗೆ ಅತ್ಯಂತ ಗಮನಾರ್ಹವಾದದ್ದು. ಅದಕ್ಕೆ ಭಾಳಷ್ಟು ಕಾರಣ ಇದೆ. ಶಾಲೆಯ ಪ್ರಾರಂಭೋತ್ಸವದಿಂದ ಪ್ರಾರಂಭ ಮಾಡಿ ಅಂತಿಮ ಫಲಿತಾಂಶ ಬಂದ ಮೇಲೆ ಅವರನ್ನು, ಆ ವಿದ್ಯಾರ್ಥಿಗಳನ್ನು ಅವರ ಸಾಧನೆಗಾಗಿ, ಶಿಕ್ಷಕರನ್ನು ಅವರ ಕೊಡುಗೆಗಾಗಿ ಸ್ಮರಿಸುವುದರವರೆಗೆ ಶಾಸಕರ ಕೊಡುಗೆ ಮಹತ್ತರವಾಗಿದೆ. ಶಾಲೆಯ ಪ್ರಾರಂಭೋತ್ಸವದಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಶಾಲೆಗಳ, ಪ್ರಧಾನವಾಗಿ ಸರ್ಕಾರಿ ಶಾಲೆಗಳ ಹಾಗೂ ಅನುದಾನಿತ ಶಾಲೆಗಳ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿಯನ್ನು ವಿತರಿಸಿ ಪ್ರಾರಂಭೋತ್ಸವವನ್ನು ಅರ್ಥಪೂರ್ಣವಾಗಿ ಮಾಡ್ತಾರೆ. ಮಕ್ಕಳ ಬಾಯಿಯನ್ನು ಪ್ರಾರಂಭದ ದಿವಸ ಸಿಹಿ ಮಾಡಿ ಅವರ ಜೀವನ, ಅವರ ವಿದ್ಯಾರ್ಥಿ ಜೀವನ ಒಂದು ರೀತಿಯಲ್ಲಿ
ಸಿಹಿಮಯವಾಗುವಂತೆ ಅವರು ಮಾಡ್ತಾ ಇದ್ದಾರೆ. ಸರ್, ತಾವು ಅವ್ರ ಗುರುಗಳು, ಅವರು ತಮ್ಮ ಶಿಷ್ಯರು, ಸೊ ಹೇಗೆ ಖುಷಿ ಆಗ್ತದೆ, ಹೇಗೆ ಹೆಮ್ಮೆ ಇದೆ ಅವ್ರ ಬಗ್ಗೆ ಅಂತ? ಶ್ರೀಯುತ ಯಶ್ಪಾಲ್ ಶಿವಣ್ಣರವರು ನನ್ನ ವಿದ್ಯಾರ್ಥಿ. ನಾನು ಪುಣಪ್ರಜ್ಞಾದಲ್ಲಿ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವರು ನನ್ನ ವಿದ್ಯಾರ್ಥಿಯಾಗಿದ್ದರು. ಒಳ್ಳೆಯ ವಿದ್ಯಾರ್ಥಿ, ಅತ್ಯಂತ ವಿನಯ ಅವರಲ್ಲಿ ಮೊದಲಿಂದನೂ ಇದೆ. ವಿದ್ಯಾರ್ಥಿ ಜೀವನದಲ್ಲಿ ಮಾತ್ರ ಅಲ್ಲ, ಇವತ್ತಿಗೂ ಅವರಲ್ಲಿ ಆ ವಿದ್ಯೆಯಿಂದ ಸಹಜವಾಗಿ ಇರಬೇಕಾದಂತಹ ವಿನಯ, ವಿದ್ಯಾತಿ ವಿನಯಂ ಅಂತಿರ್ತಾರೆ, ಅದು ಅವರಲ್ಲಿ ಹುಟ್ಟಿನಿಂದ ಬಂದಿದೆ. ಅದನ್ನು ನಾನು ಅವರ ವಿದ್ಯಾರ್ಥಿ ದೆಸೆಯಿಂದನೇ ಗಮನಿಸಿದ್ದೇನೆ. ಅಷ್ಟೇ ಅಲ್ಲ, ಕರ್ತವ್ಯ ತತ್ಪರತೆ ಗರಿಷ್ಠ ಪ್ರಮಾಣದಲ್ಲಿದೆ. ನಾನು ಪುಣಪ್ರಜ್ಞಾ ಕಾಲೇಜಿನಲ್ಲಿ ಅಧ್ಯಾಪನ ವೃತ್ತಿಯನ್ನು 41 ವರ್ಷ ಮಾಡಿದ್ದಲ್ಲದೆ ಅದರ ತಾಗಿಯೇ ಇರುವಂತಹ ನಮ್ಮ ರಾಜ್ಯದಲ್ಲೇ ಶ್ರೇಷ್ಠ ಶಾಲೆ ಅಂತ, ಸರ್ಕಾರಿ ಶಾಲೆ ಅಂತ ಗುರುತಿಸಲ್ಪಟ್ಟಂಥ ಒಳಕಾಡು ಶಾಲೆಯಲ್ಲಿ ಕಳೆದ 40 ವರ್ಷಗಳಿಂದ ಆಡಳಿತ ಕಮಿಟಿಯಲ್ಲಿದ್ದೇನೆ. ಅವರು ಆ ಶಾಲೆಗೆ ಕೊಟ್ಟ ಕೊಡುಗೆಯನ್ನು ಇಲ್ಲಿ ಹೇಳಿದರೆ ಬಹುಶಃ ಶಾಲೆಯ ಬಗ್ಗೆ ಅವರಿಗಿರುವ ಕಾಳಜಿ ಸ್ಪಷ್ಟ ಆಗ್ತದೆ. ಪ್ರಾರಂಭೋತ್ಸವದಲ್ಲಿ CA ಕೊಟ್ಟದ್ದು ಮಾತ್ರ ಅಲ್ಲ, ನಮ್ಮ ಶಾಲೆಯ ಹಾಗೂ ಇತರ ಶಾಲೆಗಳ ಎಲ್ಲ ಬೇಡಿಕೆಗಳನ್ನು ಅವರು ಪೂರೈಸುವಂಥ ರೀತಿ ತುಂಬ ವೈಶಿಷ್ಟ್ಯಪೂರ್ಣವಾದದ್ದು. ಸರ್ಕಾರದಿಂದ ಬರುವಂತಹ ಅನುದಾನವಲ್ಲದೆ ಖಾಸಗಿಯವರಿಂದ ಸಾಕಷ್ಟು ಅನುದಾನವನ್ನು, ಅಂದರೆ ಅಗತ್ಯಕ್ಕೆ ತಕ್ಕದಾದಂತಹ ಒಂದು ಅನುದಾನವನ್ನು ಒದಗಿಸಿಕೊಡ್ತಾರೆ. ಪ್ರಧಾನವಾಗಿ MRPL ಅಂತಹ CSR ಫಂಡ್ನಿಂದ ನಮ್ಮ ಶಾಲೆಗೆ ಅಗತ್ಯವಾದಂತಹ ಶೌಚಾಲಯ ಹಾಗೂ ಇತರ ಒಂದು ಭೌತಿಕ ಪರಿಕರಗಳನ್ನು ಕ್ಲಪ್ತ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಒದಗಿಸಿಕೊಟ್ಟಿದ್ದಾರೆ. ಕಾಳಜಿ ವಿದ್ಯಾರ್ಥಿಗಳ ಬಗ್ಗೆ, ಅಧ್ಯಾಪಕರ ಬಗ್ಗೆ, ಶಾಲೆಯ ಭೌತಿಕ ಪರಿಕರಗಳ ಬಗ್ಗೆ ಸಮಾನವಾಗಿ ಅವರಲ್ಲಿದೆ. ಆ ಕಾಳಜಿಯಿಂದಾಗಿಯೇ ಅವರು ತನ್ನ ವಿಧಾನಸಭಾ ಕ್ಷೇತ್ರದಲ್ಲಿಯ ಶಾಲೆಯ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ. ಒಳಕಾಡು ಶಾಲೆಯ ಅಭಿವೃದ್ಧಿಯಲ್ಲಿ ಈ ವರ್ಷವೇ ನಮಗೆ ಹಲವಾರು ಯೋಜನೆಗಳು, ಅಂದರೆ CSR ಫಂಡ್ ಮೂಲಕ ಪ್ರಧಾನವಾಗಿ ನಮಗೆ ಯೋಜನೆಗಳನ್ನು ಕಾರ್ಯಗತಗೊಳಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಕಾಂಪೌಂಡ್ ವಾಲ್ ಬಿದ್ದೋಯ್ತು ಕಳೆದ ವರ್ಷ ಅತಿಯಾದ ಮಳೆಯಿಂದಾಗಿ, ತುಂಬ ಎತ್ತರದ 12 ಫೀಟಿನ ಕಾಂಪೌಂಡ್ ವಾಲ್, ಅದನ್ನು CSR ಫಂಡ್ ಮೂಲಕ ಸಿಗುವ ಹಾಗೆ ಅವಕಾಶ ಮಾಡಿಕೊಟ್ರು. ಅದೇ ರೀತಿಯಲ್ಲಿ ಶೌಚಾಲಯದ ನಿರ್ಮಾಣ MRPLನ CSR ಫಂಡಿಂದ ನಿರ್ಮಾಣ ಆಗೋ ಹಾಗೆ ಮಾಡಿಕೊಟ್ರು. ನಮಗೆ ನೀರಿನ ಕೊರತೆ ಇತ್ತು, ಯಾಕಂದರೆ 1,500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಂತ ಒಂದು ಗೌರ್ಮೆಂಟ್ ಶಾಲೆ, ಅದು ಗೌರ್ಮೆಂಟ್ ಹೈಸ್ಕೂಲ್, ಅಂದರೆ ಸಂಯುಕ್ತ ಪ್ರೌಢಶಾಲೆ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆ. 1,500ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ. ಅವರಿಗೆ ಉಚಿತ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಮಾಡುವಾಗ ನೀರಿನ ಕೊರತೆ ಇತ್ತು. ಅದಕ್ಕೂ ಸಹ ಸಾಕಷ್ಟು ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಈಗಾಗಲೇ 22 ಸ್ಯಾಂಕ್ಷನ್ ಆಗಿದೆ. ಮುನ್ಸಿಪಾಲ್ಟಿಯ ವತಿಯಿಂದ ಶಾಸಕರ ಮುತುವರ್ಜಿಯಲ್ಲಿಯೇ ಆ ಬಾವಿ ಸ್ಯಾಂಕ್ಷನ್ ಆಗಿದೆ. ನಮ್ಮ ಅತ್ಯಂತ ಮಹತ್ವವಾದಂಥ ಆ ಒಂದು ನೀರಿನ ಬೇಡಿಕೆಯನ್ನು ಸಹ ಅವರು ಈಡೇರಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಗೌರವಿಸಿದ ಹಿಡಿದು ವಿದ್ಯಾರ್ಥಿಗಳು, ಉದಾಹರಣೆಗೆ ಈ ವರ್ಷ ನಮ್ಮಲ್ಲಿ 100% ರಿಸಲ್ಟ್ ಬಂತು. ಅಲ್ಲದೆ 44 ಮಕ್ಕಳು ವಿಶಿಷ್ಟ ಶ್ರೇಣಿಯಲ್ಲಿ 85% ಹೆಚ್ಚಿಗೆ ಅಂಕವನ್ನು ಪಡೆದು ಪಾಸಾದರು. ಆ ಎಲ್ಲರನ್ನ ಕೂಡ ಇದೇ 3ನೇ ತಾರೀಕಿಗೆ, ಜುಲೈ 3ನೇ ತಾರೀಕಿಗೆ ಮಧ್ಯಾಹ್ನ ಅವರು ಆ ಎಲ್ಲ ಮಕ್ಕಳನ್ನು ಕೂಡ ಸ್ವತಃ ಬಂದು ಎಲ್ಲರನ್ನೂ ಸನ್ಮಾನಿಸಿ ಅವರಿಗೆ ಹುರಿದುಂಬಿಸುವ ರೀತಿಯಲ್ಲಿ ಮಾತಾಡಿದ್ರು. ಅಷ್ಟೇ ಅಲ್ಲ, ತನ್ನ ತಂದೆ ತಾಯಿ ಹೆಸರಿನಲ್ಲೇ ಪ್ರಾರಂಭಿಸಿದಂಥ ಪುಷ್ಪಾನಂದ ಫೌಂಡೇಶನ್ನಿಂದ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ, ನೀವೆಲ್ಲರೂ ಅಪ್ಲೈ ಮಾಡಬೇಕು, ನೀವು ಅದಕ್ಕೆ ಅರ್ಹರು, ಈ ರೀತಿಯಲ್ಲಿ ಅವರು ಸ್ಕಾಲರ್ಶಿಪ್ನ ಕುರಿತಾಗಿ ಕೂಡ ಮಕ್ಕಳಿಗೆ ಹೇಳಿದರು. ಒಟ್ಟಲ್ಲಿ ಶಾಲೆಯ ಅಭಿವೃದ್ಧಿಯಲ್ಲಿ, ಮಕ್ಕಳ ಅಭಿವೃದ್ಧಿಯಲ್ಲಿ ಅವರು ಕೊಡುಗೆ ತುಂಬ ಮಹತ್ವ. ಕೇವಲ ಶೈಕ್ಷಣಿಕ ಕ್ಷೇತ್ರಕ್ಕೆ ಅವರ ಕೊಡುಗೆ ಮಾತ್ರ ಗಮನಾರ್ಹವಾದದಲ್ಲ, ನನ್ನ ವಿದ್ಯಾರ್ಥಿ ಅನ್ನುವ ಕಾರಣಕ್ಕಾಗಿ ನಾನು ಹೇಳೋದಲ್ಲ, ನಿಜವಾಗಿ ನನ್ನ ಮನಸ್ಸಿನ ಅಂತರಾಳದಿಂದ ಹೇಳ್ತೇನೆ. ಸಮಾಜಕ್ಕೆ ಕೂಡ ಅಗತ್ಯ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಒಂದು ಸಣ್ಣ ಉದಾಹರಣೆ ಕೊಡಿದರೆ, ತನ್ನ ತಂದೆ ಮತ್ತು ತಾಯಿಯ ಹೆಸರಿನಲ್ಲಿ ಪುಷ್ಪಾನಂದ ಅನ್ನುವಂತಹ ಒಂದು ಮನೆಯನ್ನು ಒಂದು ತುಂಬ ಬಡ ವಿದ್ಯಾರ್ಥಿನಿಗೆ ಅವರು ಕಟ್ಟಿಸಿಕೊಟ್ಟಿದ್ದಾರೆ. ಅದು ಕಲಾರಂಗದ ಮೂಲಕ, ಯಕ್ಷಗಾನ ಕಲಾರಂಗದ ಮೂಲಕ ಅವರು 100 ಮನೆಗಳನ್ನು ನಿರ್ಮಿಸಿ ಆಯಿತು. ಅದರಲ್ಲಿ 43ನೇ ಮನೆ ಶಾಸಕರಾದಂತಹ ಶ್ರೀಯುತ ಯಶ್ಪಾಲ್ ಶಿವಣ್ಣ ಅವರೇ ತನ್ನ ತಂದೆ ತಾಯಿಯ ಹೆಸರಿನಲ್ಲಿ ಉಚಿತವಾಗಿ ನಿರ್ಮಿಸಿಕೊಟ್ಟ ತುಂಬ ಬಡ ವಿದ್ಯಾರ್ಥಿಗೆ. ಈ ರೀತಿಯಲ್ಲಿ ಸಮಾಜಕ್ಕೆ ತುಂಬ ರೀತಿಯಲ್ಲಿ ಸಹಕಾರವಾಗುವ ರೀತಿಯಲ್ಲಿ ಶಾಸಕರು ತಮ್ಮ ಕಾರ್ಯವನ್ನು ಬೆಳೆಸ್ತಾ ಇದ್ದಾರೆ. ನನ್ನ ಆತ್ಮೀಯ ವಿದ್ಯಾರ್ಥಿಯಾದ ಯಶ್ಪಾಲ್ ಶಿವಣ್ಣರಿಗೆ ಎಲ್ಲ ರೀತಿಯ ಶ್ರೇಯಸ್ಸನ್ನು ನಾನು ಈ ಮೂಲಕವಾಗಿ ಬಯಸ್ತೇನೆ. ಅವರಿಗೆ ದೇವರು ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಲಿ. ಧನ್ಯವಾದಗಳು. ನಮಸ್ಕಾರ. ಕೇಳಿದ್ರಲ್ಲ ವೀಕ್ಷಕರೇ, ಉಡುಪಿ ವಿಧಾನಸಭಾ ಕ್ಷೇತ್ರದ
ಜನರ ಮಾತುಗಳನ್ನು ಯಶ್ಪಾಲ್ ಸುವರ್ಣ ಅವರು ಮೊದಲ ಬಾರಿ ಶಾಸಕರು, ಗ್ಯಾರಂಟಿಯ ಗುದ್ದಾಟ, ಅನುದಾನದ ಬಡಿದಾಟ ಇದ್ರೂ ಕೂಡ ಕ್ಷೇತ್ರಕ್ಕೆ 10 ಯೋಜನೆಗಳನ್ನು ತಂದು ಕ್ಷೇತ್ರವನ್ನು ಅಭಿವೃದ್ಧಿಯ ಪರ್ವತದಲ್ಲಿ ಕಟ್ಟಿ ನಿಲ್ಲಿಸಲು ಪ್ರಯತ್ನಿಸುತ್ತಿದ್ದಾರೆ ಎನ್ನುವಂಥ ಮಾತುಗಳನ್ನು ಈ ಕ್ಷೇತ್ರದ ಜನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರೀತಮ್ ಜೊತೆ ಚಿದಾನಂದ ರುದ್ರ ಫುರ್ಮಟ್, ವಿಶ್ವವಾಣಿ ಟಿವಿ, ಉಡುಪಿ.